ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಸ್ ಬಂದು ಪಿ ಸಿಗೆ ಸಂಬಂಧಪಟ್ಟಂತೆ ಸಿ ಎ ಆರ್ ಡಿ ಆರ್ ಏನು ಕಾಲ್ ಆಗಿತ್ತು 2024ರಲ್ಲಿ. ಸೊ ಅದರ ಒಂದು ಪೇಪರ್ ಇದಾಗಿರುತ್ತೆ. ಸೊ ನೋಡ್ತಾ ಹೋದರೆ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಬೋರ್ಡೆಕ್ಸ್ ಮಿಶ್ರಣ ಕರಾವಳಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವ ಶಿಲೀಂಧ್ರನಾಶಕವು ಡ್ಯಾಶ್ನ ಸಂಯೋಜನೆಯಾಗಿದೆ. ಆಪ್ಷನ್ ನೋಡ್ತಾ ಹೋದರೆ ಸೋಡಿಯಂ ಕ್ಲೋರೈಡ್ ಮತ್ತು ಸುಣ್ಣ ಮತ್ತು ನೀರನ್ನು ಕೊಟ್ಟಿದ್ದಾರೆ. ಅಮೋನಿಯಂ ನೈಟ್ರೇಟ್ ಮತ್ತು ನೀರು, ಕಾಫರ್ ಸಲ್ಫೇಟ್, ಸುಣ್ಣ ಮತ್ತು ನೀರು, ಇವುಗಳಲ್ಲಿ ಯಾವುದು ಅಲ್ಲ. ಬೋರ್ಡೆಕ್ಸ್ ಮಿಶ್ರಣ ಅಂತ ಹೇಳಿದಾಗ ಸ್ನೇಹಿತರಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಕಾಪರ್ ಸಲ್ಫೇಟ್ ಆಗಿರುತ್ತೆ. ಸೊ ಇಲ್ಲಿ ಕಾಪರ್ ಸಲ್ಫೇಟ್ ಜೊತೆಗೆ ಸುಣ್ಣ ಪ್ಲಸ್ ನೀರಿನ ಒಂದು ಮಿಶ್ರಣ ಬೋರ್ಡೆಕ್ಸ್ ಮಿಶ್ರಣ ಆಗಿರುತ್ತೆ. ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಎಂದು ಪರಿಚಿತ ಹಲ್ಮಿಡಿ ಶಾಸನವನ್ನು ಡ್ಯಾಶ್ನಲ್ಲಿ ಕಂಡುಹಿಡಿಯಲಾಯಿತು. ಸೊ ಇಲ್ಲಿ 450 ಕ್ರಿಸ್ತಶಕ 450ರಲ್ಲಿ ಕಂಡುಹಿಡಿತಕ್ಕಂಥ ಒಂದು ಶಾಸನ, ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಂತ ಹೇಳ್ತೀವಿ. ಕಾಕುತ್ಸವರ್ಮನ ಕೆತ್ತನೆ ಮಾಡಿಸ್ತಕ್ಕಂಥದ್ದು. ಸೊ ಇಲ್ಲಿ ಕಂಡು ಬರ್ತಕ್ಕಂಥ ಇಲ್ಲಿ ಅಂತ ಹೇಳಿದ್ರೆ ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ರೆ ಹಳೆಯದು ಮೊದಲು, ಅಂದರೆ ಹಳೆಯದು ಮೊದಲು ಅಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿ ಒಂದು ಆರ್ಡರ್ ನೋಡ್ತಾ ಹೋದಾಗ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕೊಟ್ಟಿದ್ದಾರೆ, ದಾಂಡಿ ಮೆರವಣಿಗೆ, ಖಿಲಾಫತ್ ಚಳುವಳಿ, ಸ್ವದೇಶಿ ಚಳುವಳಿ ಕೊಟ್ಟಿದ್ದಾರೆ. ಸೊ ಹಳೆಯದು ಮೊದಲು ನಡೆದಿರ್ತಕ್ಕಂಥದ್ದು ಯಾವುದು, ಆ ಒಂದು ರೇಂಜಲ್ಲಿ ನಾವು ತಗೊಳ್ತಾ ಹೋಗಬೇಕಾಗುತ್ತೆ. ಸೊ ಫಸ್ಟು ಭಾರತ ಬಿಟ್ಟು ತೊಲಗಿ ಚಳುವಳಿ ಬಂದು 1942ರಲ್ಲಾಗುತ್ತೆ. ಆ್ಯಂಡ್ ದಂಡಿ ಮೆರವಣಿಗೆ ಬಂದು ಅಥವಾ ದಾಂಡಿ ಮೆರವಣಿಗೆ 1930ರಲ್ಲಿ ಆಗ್ತಕ್ಕಂಥದ್ದು. ಖಿಲಾಫತ್ ಚಳುವಳಿ ಅಂತಕ್ಕಂಥದ್ದು ಏನಿದೆಯೋ ಸೊ ಇದು 1919-22ರಲ್ಲಿ ಆಗ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಸ್ವದೇಶಿ ಚಳುವಳಿ ಬಂದು 1905 ಏನು ಬಂಗಾಳ ವಿಭಜನೆ ಆಗುತ್ತೋ ಸೊ ಆ ಒಂದು ಟೈಮಲ್ಲಿ ಆಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಆಗಿರ್ಬೇಕಾದ್ರೆ ಇದು 1919-22 ಆ ಒಂದು ಹಂತದಲ್ಲಿ ಆಗ್ತಕ್ಕಂಥದ್ದು. ಸೊ ಈಗಿರಬೇಕಾದ್ರೆ ತುಂಬ ಹಳೆಯದು ಅಂತ ಹೇಳಿದ್ರೆ 1905 ಸ್ವದೇಶಿ ಚಳುವಳಿ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಡಿನ ತಗೊಳ್ತಾ ಹೋಗ್ತೀವಿ. ಫಸ್ಟು ಸ್ವದೇಶಿ ಚಳುವಳಿ ಆಗುತ್ತೆ, ಅದಾದ ನಂತರ ಖಿಲಾಫತ್ ಚಳುವಳಿ, ಅದಾದ ನಂತರ ದಾಂಡಿ ಮೆರವಣಿಗೆ, ಆ್ಯಂಡ್ ಲಾಸ್ಟ್ ಫೈನಲ್ ಆಗಿ ಭಾರತ ಬಿಟ್ಟು ತೊಲಗಿ ಚಳುವಳಿ ಆಗಿರ್ತಕ್ಕಂಥದ್ದು. ಆ್ಯಂಡ್ ಮುಂದಿನ ಪ್ರಶ್ನೆ, ಡ್ಯಾಶ್ನಲ್ಲಿರುವ ಹಳ್ಳಿಯಿಂದ ಕಿನ್ನಾಳಕಲೆ ಎಂದು ಹೆಸರಿಸಲಾಗಿದೆ. ಬೀದರ್, ತುಮಕೂರು, ಕೊಪ್ಪಳ, ಬೆಳಗಾವಿ. ಅಂದರೆ ಯಾವ ಒಂದು ಊರಿನ ಹಳ್ಳಿಯಿಂದ ಕಿನ್ನಾಳಕಲೆ ಅಂತಕ್ಕಂಥದ್ದು ಪ್ರಸಿದ್ಧಿಯನ್ನು ಪಡ್ಕೊಳ್ತು ಅಂತಕ್ಕಂಥದ್ದು ಪ್ರಶ್ನೆ ಆದ್ರೆ ಸ್ನೇಹಿತರೆ ಇದಕ್ಕೆ ಆನ್ಸರು ಆಪ್ಷನ್ ಸಿ ಕೊಪ್ಪಳ ಜಿಲ್ಲೆ ಇರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ಕಿನ್ನಾಳಕಲೆ ಅಂತಕ್ಕಂಥದ್ದು ಹೆಸರುವಾಸಿಯಾಗಿ ಪಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಇವರುಗಳಲ್ಲಿ ಮರಳಿ ಮಣ್ಣಿಗೆ ಪುಸ್ತಕವನ್ನು ಬರೆದವರು ಯಾರು? ದ ರಾ ಬೇಂದ್ರೆ, ಕುವೆಂಪು, ಕೋಟ ಶಿವರಾಮ್ ಕಾರಂತ್, ಗೋಪಾಲ್ ಕೃಷ್ಣ ಅಡಿಗ ಅಂತ ಕೊಟ್ಟಿದ್ದಾರೆ. ಸೊ ತುಂಬ ಫೇಮಸ್ ಆಗಿರ್ತಕ್ಕಂಥ ಒಂದು ಕೃತಿ ಆಗಿರುತ್ತೆ ಇದು. ಮರಳಿ ಮಣ್ಣಿಗೆ ಅಂತಕ್ಕಂಥದ್ದು ಏನಿದು ಇದು ಕೋಟ ಶಿವರಾಮ್ ಕಾರಂತ್, ಆಪ್ಷನ್ ಸಿ. ನೆಕ್ಸ್ಟ್, ಶರಾವತಿ ನದಿ ಡ್ಯಾಶ್ ಮೂಲಕ ಹರಿಯುತ್ತದೆ. ಕುಮಟ, ಕುಂದಾಪುರ, ಪುತ್ತೂರು, ಹೊನ್ನಾವರ. ಶರಾವತಿ ನದಿ ಡ್ಯಾಶ್ ಮೂಲಕ ಹರಿಯುತ್ತದೆ ಅಂತ ಹೇಳಿದ್ರೆ ಸ್ನೇಹಿತರೆ ಆಪ್ಷನ್ ಡಿ ಹೊನ್ನಾವರದ ಮೂಲಕ ಹರಿತಕ್ಕಂಥದ್ದು. ನೆಕ್ಸ್ಟ್, ಕೊಂಕಣ ರೈಲ್ವೆ ನೆಟ್ವರ್ಕ್ ಯಾವುದರ ಮೂಲಕ ಹಾದು ಹೋಗುತ್ತದೆ? ಹುಬ್ಬಳ್ಳಿ, ಕಾರವಾರ, ಹೊಸಪೇಟೆ, ಬೇಲೂರು. ಕೊಂಕಣ ರೈಲ್ವೆ ನೆಟ್ವರ್ಕ್ ಜಾಲವು ಯಾವುದರ ಮೂಲಕ ಹರಿದು ಹೋಗುತ್ತದೆ ಅಂತ ಹೇಳೋದಾದರೆ ಅದು ಬಂದು ಆಪ್ಷನ್ ಬಿ ಕಾರವಾರ. ಆಪ್ಟೆಮಿಡಿ ಎಂಬುದು ಯಾವುದರ ಸ್ಥಳೀಯ ವಿಧವಾಗಿದೆ? ಸೀಬೆಹಣ್ಣು, ಸಫೋಟ, ಮಾವು, ಸೌತೆಕಾಯಿ. ಸೊ ನೋಡಿ, ಆಪ್ಟೆಮಿಡಿ, ಸೊ ಮಿಡಿ ಅಂತ ನಾವು ಏನು ಹೇಳ್ತೀವಿ, ಸೊ ಮಿಡಿ ಉಪ್ಪಿನಕಾಯಿ ಅಂತಲೇ ಹೇಳ್ತೀವಿ ಸ್ನೇಹಿತರೆ. ಸೊ ಆಪ್ಟೆಮಿಡಿ ಅಂತಕ್ಕಂಥದ್ದು ಮಾವಿನ ಒಂದು ತಳಿಯಾಗಿರುತ್ತೆ. ಈ ಕೆಳಗಿನ ಯಾವ ನಗರವು ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ? ಬೆಂಗಳೂರು, ಭೂಪಾಲ್, ಸೂರತ್, ನೋಯ್ಡಾ. ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿರ್ತಕ್ಕಂಥ ಒಂದು ನಗರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಸೂರತ್. ಕೆಳಗಿನಲ್ಲಿ ಯಾವುದು ಸರಿ ಇಲ್ಲ ತಪ್ಪಾಗಿದೆ ಅಂತ ಕೇಳಿದರೆ ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿರೇಖೆಯನ್ನು ರಾಡ್ ಕ್ಲಿಪ್ ಎಂದು ಕರೆಯಲಾಗುತ್ತದೆ. ಆ್ಯಂಡ್ ಭಾರತ ಮತ್ತು ಚೀನಾ ನಡುವಿನ ಗಡಿರೇಖೆಯನ್ನು ಮ್ಯಾಕ್ಮೋಹನ್ ಲೈನ್ ಎಂದು ಕರೆಯಲಾಗುತ್ತದೆ. ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಗಡಿರೇಖೆಯನ್ನು ಡುರಾಂಡ್ ಲೈನ್ ಎಂದು ಕರೆಯಲಾಗುತ್ತದೆ. ಸೊ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲದೆ ಇರೋದಂಥ ಆಯ್ಕೆ ಯಾವುದು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ.
ಸೊ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಆಪ್ಷನ್ ಸಿ, ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿರೇಖೆಯನ್ನು ಡ್ಯೂರಾಂಡ್ ಲೈನ್ ಎಂದು ಕರೆಯಲಾಗುತ್ತದೆ. ಸೊ ಇದು ತಪ್ಪಾದಂಥ ಒಂದು ಹೇಳಿಕೆ ಆಗಿರುತ್ತೆ. ಯಾಕಂತ ಹೇಳಿದಾಗ ಸ್ನೇಹಿತರೆ ನೋಡ್ತಾ ಹೋದರೆ ಇಲ್ಲಿ ನಾವೇನು ಮಾಡ್ತೀವಿ, ಸೊ ಡ್ಯೂರಾಂಡ್ ಅಂತಕ್ಕಂಥದ್ದು ಭಾರತ ಮತ್ತು ಆಫ್ಘಾನಿಸ್ತಾನಕ್ಕೆ ಬರುತ್ತೆ. ಡ್ಯೂರಾಂಡ್ ಭಾರತ ಮತ್ತು ಬಾಂಗ್ಲಾದೇಶ ಅಲ್ಲ, ಆಫ್ಘಾನಿಸ್ತಾನ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಹೇಳಿಕೆ ತಪ್ಪಾಗ್ತಕ್ಕಂಥದ್ದು. ಇನ್ನು ಭಾರತ ಮತ್ತು ಚೀನಾ ಬಂದು ಮ್ಯಾಕ್ಮೋಹನ್ ಆಗಿರುತ್ತೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿರೇಖೆ ನಾವು ರಾಡ್ಕ್ಲಿಪ್ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಆನ್ಸರು ಆಪ್ಷನ್ ಸಿ ತಪ್ಪಾಗಿರ್ತಕ್ಕಂಥದ್ದು. 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು 2023ರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ರಣಬೀರ್ ಕಪೂರ್, ಯಶ್, ಅಲ್ಲು ಅರ್ಜುನ್, ವಿಜಯ್ ದೇವರಕೊಂಡ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಅಲ್ಲು ಅರ್ಜುನ್ ಅಂತಕ್ಕಂಥದ್ದು. ಸೊ 2023ರಲ್ಲಿ. ಈ ಕೆಳಗಿನಲ್ಲಿ ಯಾರು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ದರು? ಅಜಿತ್ ಡೋವಲ್, ಮನೋಜ್ ಪಾಂಡೆ, KM ಕಾರ್ಯಪ್ಪ. ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನಲ್ಲಿ ಯಾರು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ದರು? ಸರಿಯಾದ ಉತ್ತರ KM ಕಾರ್ಯಪ್ಪ. ತುಂಬ ಈಸಿ ಕ್ವೆಶ್ಚನ್. ಹಸಿರು ಮನೆ ಅಥವಾ ಗ್ರೀನ್ ಹೌಸ್ ಅನಿಲ ಮೀಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆಯನ್ನು ಬೆಳೆಯುವುದು ಸಂಬಂಧಿಸಿದೆ? ಜೋಳ, ಸೇಬು, ಅಕ್ಕಿ, ಕಾಫಿ. ಸೊ ನೋಡಿ ಇಲ್ಲಿ ಸ್ನೇಹಿತರೆ ಹ್ಯಾಂಡ್ಸ್ ನೋಡ್ತಾ ಹೋದರೆ ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳಿದಾಗ ಅಥವಾ ಹಸಿರು ಮನೆ ಅನಿಲಕ್ಕೆ ಸಂಬಂಧಪಟ್ಟ ನೋಡ್ತಾ ಹೋದಾಗ ಇಲ್ಲಿ ಅಕ್ಕಿ ಬರುತ್ತೆ. ಆಪ್ಷನ್ ಸಿ ಅಕ್ಕಿ ಬರುತ್ತೆ, ಸೇಬು ಬರಲ್ಲ. ಯಾಕಂತ ಅಂದರೆ ಸೇಬುನ ಬೆಳೀತಕ್ಕಂಥದ್ದೇ ಈ ಒಂದು ತಂಪಾದ ಕೋಲ್ಡ್ ಇದರಲ್ಲಿ ಬೆಳೀತಕ್ಕಂಥದ್ದು ಆಗಿರುತ್ತೆ. ಸೊ ಬರಲ್ಲ. ಕಾಫಿನೂ ಅಷ್ಟೇ ಈ ಒಂದು ಯಾವಾಗಲೂ ನೀರಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಬಟ್ ಅಕ್ಕಿ ಅಂತಕ್ಕಂಥದ್ದು ಆನ್ಸರ್ ಆಗ್ತಕ್ಕಂಥದ್ದು ಆಗಿದೆ. ಈ ಕ್ರಮದಲ್ಲಿ ಮುಂದೆ ಏನು ಬರುತ್ತದೆ? RNP, OKM, LHJ ಅಂತ ಕೊಟ್ಟಿದ್ದಾರೆ. ಸೊ ಇದೆಷ್ಟು ವೆರಿ ಸಿಂಪಲ್ ಸ್ನೇಹಿತರೆ. ಅಂದರೆ ಹಿಂದೆ ಏನಿರುತ್ತೋ ಸೊ ಅದನ್ನು ತೊಗೊಳ್ತಾ ಹೋಗ್ತಾರೆ ಅಷ್ಟೇ. ನೋಡಿ ಇದು ತೊಗೊಳ್ತೀವಿ ಆನ್ಸರ್ ಅಂತ ಹೇಳಿದ್ರೆ ಫಸ್ಟ್ ಇಲ್ಲಿ ಜಿ ತೊಗೊಳ್ತೀನಿ ಅಂತ ಹೇಳಿದ್ರೆ ಜಿ ಇದೆ. ಜಿ ಆದಮೇಲೆ ಏನು ಬರುತ್ತೆ ನಮಗೆ? HI, ಅದಾದಮೇಲೆ ಜೆ ಕೊಟ್ಟಿದ್ದಾರೆ, KL, ಅದಾದ ನಂತರ M ಕೊಟ್ಟಿದ್ದಾರೆ, NO, P ಕೊಟ್ಟಿದ್ದಾರೆ. ನೋಡಿ ಅಷ್ಟೇ. ಇಲ್ಲಿ ಜಿ ತೊಗೊಳ್ತೀವಿ, ಅದಾದಮೇಲೆ ಜೆ, M, P ಕೊಟ್ಟಿದ್ದಾರೆ ಈ ಒಂದು ಇದಕ್ಕೆ. ಸೊ ಹಾಗಾಗಿ ಇಲ್ಲಿ ಜಿ ಬರುತ್ತೆ. ಸೇಮ್ ಇದು ಹ್ಯಾಸ್ ಇಟ್ ಇಸ್ ಅದೇ ರೀತಿ ಬರ್ತಾ ಹೋಗುತ್ತೆ ಸ್ನೇಹಿತರೆ. H ಇದೆ, H ಆದ ನಂತರ IJ ಇಲ್ಲ, K ಇದೆ ಅಂತ ಹೇಳಿದ್ರೆ ಸೊ ಹಿಂದೆ ಬರ್ತಕ್ಕಂಥದ್ದು ಏನಿರುತ್ತೋ ನೋಡಿ F ಆದಮೇಲೆ E ಬರುತ್ತಲ್ವಾ. ಸೊ ಈ ಬರ್ತಕ್ಕ ಅಂದರೆ ಎರಡೆರಡನ್ನ ಸ್ಟೆಪ್ನ ಹಿಂದಕ್ಕೆ ತೊಗೊಂಡೋಗಿದ್ದಾರೆ ಅಷ್ಟೇ. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಕೆಳಗಿನಲ್ಲಿ ಯಾವುದು ಆಧಾರ್ ಸಂಬಂಧವಾಗಿ ಉಚಿತವಲ್ಲ, ಸರಿಯಲ್ಲ ಅಂತ ಕೇಳಿದರೆ ಆಧಾರ್ ಸಂಖ್ಯೆಯಲ್ಲಿ 12 ಅಂಕಿಗಳಿದ್ದಾವೆ. ಆ್ಯಂಡ್ UIDAI ಅನ್ನು ಮೊದಲಾಗಿ ಭಾರತ ಸರ್ಕಾರದ ಜನವರಿ 2019ರಲ್ಲಿ ಸ್ಥಾಪಿಸಲಾಯಿತು. ನಂದನ್ ನೀಲ್ಕೇಣಿಯವರು UIDAIನ ಮೊದಲ ಅಧ್ಯಕ್ಷರು. ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟವರು ಸ್ನೇಹಿತರೆ. ಸೊ ಇಲ್ಲಿ ಸರಿಯಾಗಿಲ್ಲ ತಪ್ಪಾದಂಥ ಹೇಳಿಕೆಯನ್ನು ಆರಿಸಿ ಅಂತಕ್ಕಂಥದ್ದು ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಸೊ ಒಟ್ಟಾಗಿ ನೋಡ್ತಾ ಹೋದಾಗ UIDAI ಇದರ ಒಂದು ವಿಸ್ತೃತ ರೂಪ ಏನು ಸಹ ನಮಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯುನಿಕ್ ಐಡೆಂಟಿಫಿಕೇಷನ್ ಐ ಆಯಿತು. ಡಿ ಮೀನ್ಸ್ ಐಡೆಂಟಿಫಿಕೇಷನ್ ಬರುತ್ತೆ. ಎ ಮೀನ್ಸ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಇದರ ಒಂದು ಅಬ್ರಿವೇಷನ್ ಆಗುತ್ತೆ. ಸೊ ಇದು 2009ರಲ್ಲಿ ಭಾರತ ಸರ್ಕಾರ ಸ್ಥಾಪನೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ನಂದನ್ ನೀಲ್ಕೇಣಿ ಅವರು ಇದರ ಒಂದು ಮೊದಲ ಅಧ್ಯಕ್ಷರು ಆಗಿದ್ದರು ಸ್ನೇಹಿತರೆ. ಬಟ್ ಇವಾಗ ಇದರ ಒಂದು ಅಧ್ಯಕ್ಷರು ಯಾರಂತ ಹೇಳಿದ್ರೆ ನೀಲಕಂಠ ಮಿಶ್ರಾ ಬಂದು ಈಗಿನ ಅಧ್ಯಕ್ಷರಾಗಿರ್ತಾರೆ. CEO ಬಂದು ಸೌರಭ್ ವಿಜಯ್ CEO. ಸೊ ಹಾಗಿರ್ಬೇಕಾದ್ರೆ ಆನ್ಸರ್ ಆಪ್ಷನ್ ಡಿ. ಇವುಗಳಲ್ಲಿ ಯಾವುದು ಅಲ್ಲ, ಎಲ್ಲ ಇರ್ತಕ್ಕಂಥ ಎಲ್ಲ ಆಪ್ಷನ್ಗಳು ಸಹ ಸರಿಯಾಗಿದೆ.
ಸೊ ಈ ಕೆಳಗಿನ ಯಾವುದರಿಂದ ಕೋಮುವಾದವನ್ನು ನಿಗ್ರಹಿಸಬಹುದು ಅಂತ ಕೊಟ್ಟಿದ್ದಾರೆ. ಕೋಮುವಾದವನ್ನು ನಿಗ್ರಹಿಸಬಹುದು, ಇಟ್ ಮೀನ್ಸ್ ಇದು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಮಕ್ಕಳಿಗೆ ಲೌಕಿಕ ಶಿಕ್ಷಣವನ್ನು ನೀಡುವುದರಿಂದ, ಆರೋಗ್ಯಕರ ಮಾಧ್ಯಮ ಪರಿಸರವನ್ನು ಬೆಳೆಸುವುದರಿಂದ, ಉತ್ತಮ ಕಾನೂನು ವ್ಯವಸ್ಥೆಯನ್ನು ಸ್ಥಾಪಿಸುವುದರಿಂದ, ಇವುಗಳಲ್ಲಿ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ಮಕ್ಕಳಲ್ಲಿ ಕೋಮುವಾದವನ್ನು ಹೋಗಲಾಡಿಸ್ತಕ್ಕಂಥ ಒಂದು ಕೆಲವೊಂದು ಅಂಶಗಳು ಯಾವುದಂತ ಹೇಳಿದಾಗ, ಮಕ್ಕಳಿಗೆ ಲೌಕಿಕ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ, ಆರೋಗ್ಯಕರ ಮಾಧ್ಯಮ ಪರಿಸರವನ್ನು ಬೆಳೆಸ್ತಕ್ಕಂಥದ್ದು, ಉತ್ತಮ ಕಾನೂನು ವ್ಯವಸ್ಥೆಯನ್ನು ಸ್ಥಾಪಿಸ್ತಕ್ಕಂಥದ್ದು, ಎಲ್ಲ ಸಹ ಕೋಮುವಾದವನ್ನು ನಿವಾರಣೆಯನ್ನು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಡಿ, ಇವುಗಳಲ್ಲಿ ಎಲ್ಲವೂ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಹೊಂದಿಕೆಯಾಗುವ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳನ್ನು ಪರಿಗಣಿಸಿ ಸರಿಯಲ್ಲದನ್ನು ಆರಿಸಿ ಅಂತ ಕೊಟ್ಟವ್ರೆ. ಉತ್ತರ ಕರ್ನಾಟಕ ಬಂದು ಕಪ್ಪು ಮಣ್ಣು ಬರುತ್ತೆ ಸ್ನೇಹಿತರೆ. ಕಪ್ಪು ಮಣ್ಣಲ್ಲಿ ಬೆಳೀತಕ್ಕಂಥ ಹತ್ತಿ ಮೇಯ್ನಾಗಿ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಕರಾವಳಿ ಕರ್ನಾಟಕ ಅಂದಾಗ ಲ್ಯಾಟರೈಟ್ ಮಣ್ಣು ಬರುತ್ತೆ. ಸೊ ಅದು ಮರಳು ವೃತ್ತದಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಅದು ಎಸ್ ಆಗಿರುತ್ತೆ. ಸೊ ಇನ್ನು ದಕ್ಷಿಣ ಕರ್ನಾಟಕ ಅಂತ ಹೇಳಿದಾಗ ಕೆಂಪು ಮಣ್ಣು ಮೇಯ್ನಾಗಿ ಇರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಸೊ ಆನ್ಸರು ಎಲ್ಲ ಸರಿಯಾಗಿದೆ, ಇವುಗಳಲ್ಲಿ ಯಾವುದು ಅಲ್ಲ ಅಂತಕ್ಕಂಥದ್ದು ಆಗಿರುತ್ತೆ. ದಿನೇಶ್ ತನ್ನ ಗಡಿಯಾರವನ್ನು ಮೇಜಿನ ಮೇಲೆ ಇಡುತ್ತಾನೆ. ಸಂಜೆ 6 ಗಂಟೆಗೆ ಗಂಟೆಯ ಮುಳ್ಳು ಉತ್ತರ ದಿಕ್ಕನ್ನು ತೋರಿಸುತ್ತದೆ. ರಾತ್ರಿ 9:15 ಗಂಟೆಗೆ ನಿಮಿಷದ ಮುಳ್ಳು ಯಾವ ದಿಕ್ಕನ್ನು ತೋರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಫಸ್ಟ್ ಅರ್ಥ ಮಾಡ್ಕೊಳ್ತಾ ಹೋಗಿ. ದಿನೇಶ್ ತನ್ನ ಗಡಿಯಾರವನ್ನು ಮೇಜಿನ ಮೇಲೆ ಇಡುತ್ತಾನೆ. ಸಂಜೆ 6 ಗಂಟೆಗೆ ಗಂಟೆಯ ಮುಳ್ಳು ಉತ್ತರ ದಿಕ್ಕನ್ನು ತೋರಿಸುತ್ತದೆ. ಒಂದು ಗಡಿಯಾರ ಇದೆ ಅಂತ ಹೇಳಿದ್ರೆ ನೋಡಿ, ಇದು ತಗೊಳ್ತೀವಿ ಅಂದರೆ ಇದು ಪೂರ್ವ, ಇದು ಪಶ್ಚಿಮ, ಉತ್ತರ, ದಕ್ಷಿಣ, ಹೌದಲ್ವಾ? ಸೊ ಈ ರೀತಿ ಗಡಿಯಾರ ಇದೆ ಅಂತ ಹೇಳಿದಾಗ ಸ್ನೇಹಿತರೆ ಏನಾಯ್ತು, ಇಲ್ಲಿ 6 ಗಂಟೆಗೆ ಗಂಟೆಯ ಮುಳ್ಳು ಉತ್ತರ ದಿಕ್ಕನ್ನು ತೋರಿಸುತ್ತದೆ. ಅರ್ಥ ಮಾಡ್ಕೊಳ್ತಾ ಹೋಗಿ. ಗಂಟೆ ಮುಳ್ಳು ಅಂತ ಹೇಳಿದಾಗ 6 ಎಲ್ಲಿ ಬರುತ್ತೆ ನೋಡಿ, ಇದು ಉತ್ತರ. 6 ಗಂಟೆ ಅಂತ ಹೇಳಿದಾಗ ಗಂಟೆ ಮುಳ್ಳು ಎಲ್ಲಿ ತೋರಿಸುತ್ತೆ, 6 ಗಂಟೆ ಇಲ್ಲಿ ತೋರಿಸುತ್ತೆ. ಗಂಟೆ ಮುಳ್ಳು ನಿಮಿಷದ ಮುಳ್ಳು ಹಿಂಗೆ ತೋರಿಸ್ತು. ಅರ್ಥ ಮಾಡ್ಕೊಳ್ತಾ ಹೋಗಿ. ಸೊ ಇದೇನಾಗಿದೆ, 6 ಗಂಟೆ, ಇದು ಉತ್ತರ ಅಂತ ತೋರಿಸ್ತಾ ಇದೆ. ಇಲ್ಲಿ 6 ಗಂಟೆ ಇದೆ. 6 ಗಂಟೆ ಇದು ಅಂದರೆ ಇದು 12 ಗಂಟೆ ಆಗುತ್ತೆ ಸ್ನೇಹಿತರೆ, ಹೌದಲ್ವಾ? ಆಪೋಸಿಟ್ಟು 12 ಗಂಟೆ ಆಗುತ್ತೆ. ಸೊ ಇದೇನಾಗುತ್ತೆ ಆವಾಗ 9 ಗಂಟೆ, ಇದು 3 ಗಂಟೆ. ಅರ್ಥ ಆಯ್ತಾ? ಸೊ ಇದು 1, 2, 3, 4, 5, 6, 7, 8, 9, 10 ಈ ರೀತಿ ಬರ್ತಾ ಹೋಗುತ್ತೆ. ಪ್ರಶ್ನೆ ಏನಿದೆ, ರಾತ್ರಿ 9:15 ಗಂಟೆಗೆ ನಿಮಿಷದ ಮುಳ್ಳು ಯಾವ ದಿಕ್ಕನ್ನು ತೋರಿಸುತ್ತದೆ? 9:15ಕ್ಕೆ. ಸೊ ನೋಡಿ, 9 ಗಂಟೆ ಇಲ್ಲಿ ತೋರಿಸುತ್ತೆ ಗಂಟೆ, ನಿಮಿಷದ ಮುಳ್ಳು 15 ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ ನಿಮಿಷದ ಮುಳ್ಳು. ಕೇಳಿರೋದಿಲ್ಲ. ನಿಮಿಷದ ಮುಳ್ಳು ಯಾವ ದಿಕ್ಕನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ ಇದು ನೋಡಿ ಪಶ್ಚಿಮದಲ್ಲಿ ತೋರಿಸ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ ಡಿ, ಪಶ್ಚಿಮ ದಿಕ್ಕು. ಸರಿಯಾದುದನ್ನು ಆಯ್ಕೆ ಮಾಡಿಕೊಟ್ಟರೆ ಶ್ವೇತಕ್ರಾಂತಿ ಕಾಗದ ಕೈಗಾರಿಕೆ, ನೀಲಿ ಕ್ರಾಂತಿ ಅಂತರಿಕ್ಷಯಾನ, ಸುವರ್ಣ ಕ್ರಾಂತಿ ತೋಟಗಾರಿಕೆ, ಹಸಿರು ಕ್ರಾಂತಿ ಅರಣ್ಯ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಸರಿಯಾದಂಥ ಒಂದು ಉತ್ತರ ಇಲ್ಲಿ ಆಪ್ಷನ್ ಸಿ, ಸುವರ್ಣ ಕ್ರಾಂತಿ ತೋಟಗಾರಿಕೆ ಆಗಿರುತ್ತೆ. ಯಾಕಂದರೆ ಶ್ವೇತಕ್ರಾಂತಿ, ಶ್ವೇತ ಮೀನ್ಸ್ ಬಿಳಿ ಅಂತ ಹೇಳ್ತೀವಿ, ಬಿಳಿ ಬಂದು ಹಾಲು. ನೀಲಿ ಅಂತ ಹೇಳಿದ್ರೆ ಮತ್ಸ್ಯ ಬರುತ್ತೆ, ಮಾಂಸ ಅಂತ ಏನು ಹೇಳ್ತೀವೋ ಮತ್ಸ್ಯಕ್ಕೆ ಬರ್ತಕ್ಕಂಥದ್ದು. ಸೊ ಹಾಗಾಗಿ ನೀಲಿ ಕ್ರಾಂತಿ ತಪ್ಪಾಗಿದೆ. ಹಸಿರು ಕ್ರಾಂತಿ ಬಂದು ಕೃಷಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಸೊ ಇದು ತಪ್ಪಾಗಿದೆ. ಆನ್ಸರ್ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಯಾವುದು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ? ಶರ್ಕರ ಪಿಷ್ಟಾದಿಗಳು, ಸಾರಜನಕ ಆಹಾರ ಪದಾರ್ಥ, ಕೊಬ್ಬುಗಳು, ಖನಿಜಗಳು. ಸೊ ಮೇಯ್ನಾಗಿ ನೋಡ್ತಾ ಹೋದಾಗ ಸ್ನೇಹಿತರೆ ಅಮೈನೋ ಆಮ್ಲ ಅಂತ ಹೇಳಿದ್ರೆ ಅದು ಪ್ರೋಟೀನಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಆಗಿರುತ್ತೆ. ಸಾರಜನಕಕ್ಕಿಂತ ಹೆಚ್ಚಾಗಿ ನಾವು ಪ್ರೋಟೀನ್ ನೋಡ್ತಾ ಹೋಗ್ತೀವಿ. ಸೊ ಆನ್ಸರ್ ಆಪ್ಷನ್ ಬಿ. ಸರಿಯಾಗಿಲ್ಲದನ್ನು ಒಂದನ್ನು ಆಯ್ಕೆ ಮಾಡಿ, ತಪ್ಪಾಗಿರ್ತಕ್ಕಂಥ ಹೇಳಿಕೆ ಅಥವಾ ತಪ್ಪಾಗಿರ್ತಕ್ಕಂಥ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಕಕ್ರಪಾರ ಬಂದು ಗುಜರಾತ್ ಆಗಿರುತ್ತೆ. ನರೋರ ಪರಮಾಣು ವಿದ್ಯುತ್ ಸ್ಥಾವರ ಬಂದು ಉತ್ತರ ಪ್ರದೇಶ ಆಗಿರುತ್ತೆ. ಕೈಗಾ ಬಂದು ಕೇರಳ ಬರಲ್ಲ ಸ್ನೇಹಿತರೆ. ಕೈಗಾ ಬಂದು ನಮ್ಮ ಒಂದು ರಾಜ್ಯ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥದ್ದು ಆಗಿದೆ. ಸೊ ಆನ್ಸರ್ ಆಪ್ಷನ್ ಸಿ, ಇದು ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ ಆಗಿರುತ್ತೆ. ಇನ್ನು ಉಳಿದಂತೆ ತಾರಪುರ ಬಂದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂಥದ್ದು, ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಒಂದು ಪರಮಾಣು ವಿದ್ಯುತ್ ಸ್ಥಾವರ ಆಗಿರುತ್ತೆ. ಕೆಳಗಿನಲ್ಲಿ ಯಾವುದು ಸಾಂಕ್ರಾಮಿಕ ರೋಗ ಅಂತ ಕೊಟ್ಟಿದ್ರೆ, ಸಾಂಕ್ರಾಮಿಕ ರೋಗ ಅಂತ ಹೇಳಿದ್ರೆ ಸ್ನೇಹಿತರೆ ಒಂದು ಗಾಳಿಯ ಮೂಲಕ ಮತ್ತೊಬ್ಬರಿಗೆ ಹರಡ್ತಕ್ಕಂಥದ್ದು ಆಗಿರುತ್ತೆ. ಗಾಳಿಯ ಮೂಲಕ ಸೋಂಕು ತಗಲ್ತಕ್ಕಂಥದ್ದು ಆಗಿರ್ಬೋದು. ಸೊ ಹಾಗಾಗಿ ಇಲ್ಲಿ ಯಾವ ಸಾಂಕ್ರಾಮಿಕ ರೋಗ ಅದು ನೀರಿಂದ ಆಗಿರ್ಬೋದು, ಗಾಳಿಯಿಂದ ಆಗಿರ್ಬೋದು, ಒಟ್ಟಿನಲ್ಲಿ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡ್ತಕ್ಕಂಥದ್ದು. ಓಕೆ, ಗಾಳಿಯ ಮೂಲಕ. ಸೊ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ?
ಕ್ಯಾನ್ಸರ್, ಡಯಾಬಿಟಿಸ್, ಮಿಸಲ್ಸ್, ಅಧಿಕ ರಕ್ತದೊತ್ತಡ ಅಂತ ಕೊಟ್ಟವ್ರೆ. ಸೊ ಅಧಿಕ ರಕ್ತದೊತ್ತಡ, ಡಯಾಬಿಟಿಸ್, ಕ್ಯಾನ್ಸರ್ ಇದೆಲ್ಲ ಸಾಂಕ್ರಾಮಿಕ ರೋಗಗಳಲ್ಲ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಸಿ ಮಿಸಲ್ಸ್, ದಡಾರ ಅಂತಕ್ಕಂಥದ್ದು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡ್ತಕ್ಕಂಥ ಒಂದು ರೋಗ ಆಗಿರುತ್ತೆ. ಭಾರತದಲ್ಲಿ ಗರ್ಭಧಾರಣೆಯ ಸುರಕ್ಷಿತ ಮತ್ತು ಕಾನೂನುಬದ್ಧ ಮುಕ್ತಾಯದ ಚೌಕಟ್ಟಿನ ರಚನೆಯನ್ನು ಡ್ಯಾಶ್ನಿಂದ ಒದಗಿಸಲಾಗುತ್ತದೆ. ಆಪ್ಷನ್ಗಳು ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ತಾ ಹೋಗಬಹುದು. ಪ್ರಸವ ಪೂರ್ವ ಗರ್ಭಪಾತ ಕಾಯ್ದೆಯ ವೈದ್ಯಕೀಯ ಮುಕ್ತಾಯ, ಗರ್ಭಧಾರಣೆ ಕಾಯ್ದೆಯ ಆಧುನಿಕ ಮುಕ್ತಾಯ, ಗರ್ಭಧಾರಣೆ ಕಾಯ್ದೆಯ ವೈದ್ಯಕೀಯ ಮುಕ್ತಾಯ. ಸೊ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಸಿ ಗರ್ಭಧಾರಣೆಯ ಕಾಯ್ದೆಯ ವೈದ್ಯಕೀಯ ಮುಕ್ತಾಯ ಅಂತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಶುದ್ಧ ಚಿನ್ನದ ಬಗ್ಗೆ ಕೆಳಗಿನಲ್ಲಿ ಯಾವುದು ಸರಿ ಅಂತ ಕೇಳಿದರೆ, ಶುದ್ಧ ಚಿನ್ನ ಅಂತ ಹೇಳಿದಾಗ ಅದು 24 ಕ್ಯಾರೆಟನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ. ಆಭರಣಗಳನ್ನು ತಯಾರಿಸಲು ಇದನ್ನು ಸೂಕ್ತವಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಇದನ್ನು ಗಟ್ಟಿಯಾಗಿಸಲು ಬೆಳ್ಳಿ ಅಥವಾ ತಾಮ್ರದೊಂದಿಗೆ ಮಿಶ್ರಲೋಹವನ್ನು ಮಾಡಲಾಗುತ್ತದೆ. ನೋಡ್ತಾ ಹೋದರೆ ಸ್ನೇಹಿತರೆ, ಶುದ್ಧ ಚಿನ್ನದ ಒಂದು ಕ್ಯಾರೆಟ್ ಅಂತ ಹೇಳಿದಾಗ ಅದು 24 ಆಗಿರುತ್ತೆ. ಬಟ್ ಏನಂತ ಹೇಳಿದ್ರೆ ಆ ಒಂದು ಶುದ್ಧ ಚಿನ್ನ ಅಂತಕ್ಕಂಥದ್ದು ತುಂಬಾ ಮೃದು ಇರುತ್ತೆ, ಗಟ್ಟಿ ಇರೋದಿಲ್ಲ, ಮೃದು ಇರುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, 22 ಕ್ಯಾರೆಟ್ ಚಿನ್ನವನ್ನು ತೊಗೊಳ್ತಾರೆ. ಆ್ಯಂಡ್ 2 ಕ್ಯಾರೆಕ್ಟರ್ ಬಂದು ತಾಮ್ರ ಅಥವಾ ಬೆಳ್ಳಿಯನ್ನು ಮಿಶ್ರಣ ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಚಿನ್ನಕ್ಕೆ ಅಂದರೆ ಒಡವೆ ಮಾಡಿಸ್ಬೇಕಂತ ಹೇಳಿದ್ರೆ, ಆಭರಣ ತಯಾರಿಸ್ಬೇಕಂತ ಹೇಳಿದ್ರೆ ಅದು 22 ಕ್ಯಾರೆಕ್ಟರ್ನ ತೊಗೊಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಟೋಟಲಾಗಿ ನಾನು ನೋಡ್ತಾ ಹೋದಾಗ 24 ಕ್ಯಾರೆಟ್ ಚಿನ್ನನೇ ಇರ್ತಕ್ಕಂಥದ್ದು. ಬಟ್ ಆಭರಣಕ್ಕೆ ಬಳಸ್ತಕ್ಕಂಥ 22 ಕ್ಯಾರೆಟ್ ಚಿನ್ನ ಆಗಿರುತ್ತೆ. ಸೊ ಹಾಗಾಗಿ ಆನ್ಸರ್ 3 ಸಹ ಸರಿಯಾಗಿರ್ತಕ್ಕಂಥದ್ದು. ಇವುಗಳಲ್ಲಿ ಎಲ್ಲವೂ ಸರಿಯಾಗಿದೆ. ನೆಕ್ಸ್ಟ್ ಕ್ರಿಮಿಯನ್ ಪರ್ಯಾಯ ದ್ವೀಪವು ಡ್ಯಾಶ್ನಿಂದ ಆವೃತವಾಗಿದೆ ಅಂತ ಕೇಳಿದರೆ, ಉತ್ತರ ಸಮುದ್ರ ನಾರ್ತ್ ಸಿ, ಬ್ಲ್ಯಾಕ್ ಸಿ ಕಪ್ಪು ಸಮುದ್ರ, ಮೆಡಿಟೇರಿಯನ್ ಸಮುದ್ರ ಆ್ಯಂಡ್ ಕ್ಯಾಸ್ಪಿಯನ್ ಸಮುದ್ರ. ಸೊ ಕ್ರಿಮಿಯನ್ ಪರ್ಯಾಯ ದ್ವೀಪವು ಯಾವುದರಿಂದ ಆವೃತವಾಗಿದೆ ಅಂತ ಹೇಳೋದಾದರೆ ಆನ್ಸರ್ ಆಪ್ಷನ್ ಬಿ ಬ್ಲ್ಯಾಕ್ ಸಿ ಕಪ್ಪು ಸಮುದ್ರ ಆಗಿರುತ್ತದೆ. ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗುವುದಿಲ್ಲ. ಅವನಿಗೆ ಡ್ಯಾಶ್ ಇದೆ ಅಂತ ಕೇಳಿದರೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸುತ್ತೆ, ಆದರೆ ಹತ್ತಿರದಲ್ಲಿರ್ತಕ್ಕಂಥ ವಸ್ತುಗಳಲ್ಲಿ ದೋಷ ಇದೆ. ಸೊ ಇದು ಯಾವ ರೀತಿಯ ಕಾಯಿಲೆ, ಅವನಿಗೆ ಯಾವ ರೀತಿ ಪ್ರಾಬ್ಲಮ್ಸ್ ಆಗಿದೆ ಅಂತ ಹೇಳೋದಾದರೆ ಸಮೀಪ ದೃಷ್ಟಿ, ಹೈಪರ್ ಮೆಟ್ರೋಪಿಯಾ ಆ್ಯಂಡ್ ಫ್ರೆಸ್ ಬಯೋಫಿಯಾ, ಬಣ್ಣ ಕುರುಡುತನ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಹೈಪರ್ ಮೆಟ್ರೋಪಿಯಾ ಅಂತಕ್ಕಂಥದ್ದು ಆಗಿರುತ್ತೆ. ಕೆಳಗಿನಲ್ಲಿ ಯಾವುದು ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿಯ ವಿಧಾನವಲ್ಲ ಅಂತ ಕೊಟ್ಟಿದ್ದಾರೆ. ವಿಧಾನ, ಸಮ್ಮಿಲನ, ಮೊಳಕೆಯೊಡೆಯುವಿಕೆ, ವಿಘಟನೆ. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸಮ್ಮಿಲನ. ಸೊ ನೋಡ್ಬೋದು, ಇದು 8th, 9th, 10th ಟೆಕ್ಸ್ಟ್ ಬುಕ್ಕು ಸೈನ್ಸಲ್ಲಿ ಕಂಡು ಬರ್ತಕ್ಕಂಥ ಸಂತಾನೋತ್ಪತ್ತಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಸೊ ಹಾಗೆ ನೀವು NCERT ಟೆಕ್ಸ್ಟ್ ಬುಕ್ ಡೆಫಿನೆಟಾಗಿ ಸೈನ್ಸ್ ಆ್ಯಂಡ್ ಸೋಷಿಯಲ್ ಎರಡೂ ಸಹ ರೆಫರ್ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟವರು. ವಿಭಾಗ 5 ರಾಜ್ಯಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ವಿಭಾಗ 5 ರಾಜ್ಯಗಳು ಬರೋದಿಲ್ಲ, ಇದು ಕೇಂದ್ರ ಸರ್ಕಾರ ಬರ್ತಕ್ಕಂಥದ್ದು. ಓಕೆ, ಸೊ ತಪ್ಪಾಗಿದೆ. ಆ್ಯಂಡ್ ವಿಭಾಗ 6 ಬಂದು ಕೇಂದ್ರಾಡಳಿತ ಪ್ರದೇಶಗಳಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗಿದೆ. ಯಾಕಂತ ಹೇಳಿದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ವಿಭಾಗ 7 ಕೊಟ್ಟಿದ್ದಾರೆ. ಸೊ 7 ಇಲ್ಲ ಸ್ನೇಹಿತರೆ. ವಿಭಾಗ 9 ಬಂದು ಪಂಚಾಯತ್ ರಾಜ್ ಸಂಸ್ಥೆಗೆ ಸಂಬಂಧಪಟ್ಟಂತೆ ಬರುತ್ತೆ. ಆನ್ಸರ್ ಆಪ್ಷನ್ ಡಿ ವಿಭಾಗ 9 ಬಂದು ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ಭಾಗ ಆಗಿರುತ್ತೆ, ಪಾರ್ಟ್. ಸೊ ಹಾಗೆ ಆನ್ಸರ್ ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ವಿದ್ಯುತ್ ಪ್ರವಾಹದ SI ಘಟಕ ಯಾವುದಂತ ಕೇಳಿದ್ರೆ ಆಂಪಿಯರ್, ವ್ಯಾಟ್, ವೋಲ್ಟ್, ಜೌಲ್. ಸೊ ನೋಡಿ ಸ್ನೇಹಿತರೆ, ನೋಡ್ತಾ ಹೋದಾಗ ವ್ಯಾಟ್ ಅಂತಕ್ಕಂಥದ್ದು ಏನಿದೆಯೋ ಇದು ಪವರ್ ಅಥವಾ ಸಾಮರ್ಥ್ಯ ಅಂತ ಹೇಳ್ತೀವಿ. ಪವರ್ ಅಥವಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ SI ಘಟಕ ಆಗಿರುತ್ತೆ. ವೋಲ್ಟ್ ಅಂತಕ್ಕಂಥದ್ದು ಏನಿದೆಯೋ, ಸೊ ಈ ಒಂದು ವೋಲ್ಟ್ ಬಂದು ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ, ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್. ಓಕೆ, ಸೊ ಪೊಟೆನ್ಷಿಯಲ್ ಆಗಿರುತ್ತೆ. ಇನ್ನು ಜೌಲ್ ಬಂದು ಕೆಲಸ ಆ್ಯಂಡ್ ಶಕ್ತಿ. ಸೊ ಎರಡರ ಒಂದು ಏಕಮಾನ ಜೌಲ್ ಆಗಿರುತ್ತೆ. ಸೊ ಉಳಿದಂತೆ ಆಂಪಿಯರ್ ಅಂತಕ್ಕಂಥದ್ದು ವಿದ್ಯುತ್ ಪ್ರವಾಹದ ಒಂದು SI ಘಟಕ ಆಗಿರುತ್ತೆ. ಕೆಳಗಿನ ರಾಜ್ಯಗಳು ಯಾವುದು 2 ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಗಳನ್ನು ಹೊಂದಿದೆ ಅಂತ ಕೇಳಿದರೆ, 2 ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆಗಳನ್ನು ಹೊಂದಿರತಕ್ಕಂಥದ್ದು ಯಾವುದು? ತ್ರಿಪುರಾ, ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಬಿ ಮಿಜೋರಾಂ ಆಗಿರುತ್ತೆ. ಆಪ್ಷನ್ ಬಿ ಮಿಜೋರಾಂ. ಸೊ ಇದೇನಾಗಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಈಸ್ಟ್ ಅಥವಾ ಪೂರ್ವದಲ್ಲಿ ನೋಡ್ತಾ ಹೋದಾಗ ಮಯನ್ಮಾರ್ ಇರುತ್ತೆ. ಆ್ಯಂಡ್ ಈಸ್ಟಲ್ಲಿರ್ತಕ್ಕಂಥದ್ದು
ಮಯನ್ಮಾರ್ ಆ್ಯಂಡ್ ವೆಸ್ಟಲ್ಲಿ ಬರ್ತಕ್ಕಂಥದ್ದು ಬಾಂಗ್ಲಾದೇಶ ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಹೀಗಿರ್ಬೇಕಾದ್ರೆ ಆನ್ಸರ್ ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ 2024 ಬೇಸಿಕ್ ಒಲಿಂಪಿಕ್ಸ್ ಡ್ಯಾಶ್ನಲ್ಲಿ ನಡೆಯಲಿದೆ ಅಂತ ಕೊಟ್ಟಿದ್ದಾರೆ. ಸೊ ನಡೆಯಲಿದೆ 2024, ಅದು ಬಂದು ಪ್ಯಾರಿಸಲ್ಲಿ ಆಗ್ತಕ್ಕಂಥದ್ದು ಆಗಿತ್ತು ಸ್ನೇಹಿತರೆ. ಬಟ್ ಇವಾಗ ಇರ್ತಕ್ಕಂಥದ್ದು ಏನಿದೆ ಅಂದರೆ ನೆಕ್ಸ್ಟ್ ಬರ್ತಕ್ಕಂಥ ಬೇಸಿಕ್ ಒಲಿಂಪಿಕ್ಸ್ ಅಥವಾ ಏನು ಸಮ್ಮರ್ ಒಲಿಂಪಿಕ್ ಅಂತ ಹೇಳ್ತೀವೋ, ಸೊ 2028 ಬರ್ತಕ್ಕಂಥದ್ದು ನೆಕ್ಸ್ಟು. ಸೊ ಅದು ಎಲ್ಲಿ ನಡೆಯುತ್ತೆ ಅಂತ ಹೇಳೋದಾದರೆ ಸ್ನೇಹಿತರೆ, ಈ ಒಂದು ಲಾಸ್ ಏಂಜಲೀಸ್ ಆ್ಯಂಡ್ ಅದರ ಜೊತೆಗೆ ಕ್ಯಾಲಿಫೋರ್ನಿಯಾ ಆ್ಯಂಡ್ USA. ಸೊ ಈ ಮೂರು ಇದರಲ್ಲಿ 2028 ಒಂದು ಬೇಸಿಕ್ ಒಲಿಂಪಿಕ್ಸನ್ನು ಆಯೋಜನೆಯನ್ನು ಮಾಡ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಕೇಂದ್ರಾಡಳಿತ ಪ್ರದೇಶಗಳಾದ ದಾದ್ರಾ ಮತ್ತು ನಗರ ಹಾವೇಲಿ, ಡಿಯು ಮತ್ತು ಡಮನ್ಗಳ ಆಡಳಿತಾತ್ಮಕ ರಾಜಧಾನಿ ಕ್ಯಾಪಿಟಲ್ ಯಾವುದಂತ ಕೇಳಿದರೆ ದಾದ್ರಾ, ಸಿಲ್ವಾಸ, ದಮನ್ ಮತ್ತು ದಿಯು ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ. ಆಪ್ಷನ್ ಸಿ ದಮನ್. ಕೆಳಗಿನಲ್ಲಿ ಯಾವುದು ಆಹಾರದಲ್ಲಿನ ಕಲಬೆರಕೆಗಳನ್ನ ಪತ್ತೆ ಹಚ್ಚುವ ವಿಧಾನವಲ್ಲ ಅಂತ ಕೊಟ್ಟವ್ರೆ ಸ್ನೇಹಿತರೆ. ವಿಧಾನವಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಳ್ತವಾಗಿ ವಿಧಾನವಲ್ಲ. ಆರ್ಗಮೋನ್ ಬೀಜಗಳೊಂದಿಗೆ ಕಲಬೆರಕೆ ಮಾಡಿದ ಸಾಸಿವೆ ಬೀಜಗಳು ಒತ್ತಿದರೆ ಸಾಸಿವೆ ಬೀಜಗಳು ಒಳಗೆ ಹಳದಿಯಾಗಿರುತ್ತವೆ, ಆದರೆ ಆರ್ಗಮೋನ್ ಬೀಜಗಳು ಬಿಳಿಯಾಗಿರುತ್ತವೆ. ಸರಿಯಾಗಿದೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಸೀಮೆ ಸುಣ್ಣದೊಂದಿಗೆ ಕಲಬೆರಕೆ ಮಾಡಿದ ಸಕ್ಕರೆ ಅಂತ ಕೊಟ್ಟಿದ್ದಾರೆ. ಒಂದು ಲೋಟ ನೀರಿನಲ್ಲಿ ಸಕ್ಕರೆಯನ್ನು ಕರಗಿಸಿದಾಗ ಸೀಮೆ ಸುಣ್ಣ ಕೆಳಭಾಗದಲ್ಲಿ ನೆಲೆಗೊಳ್ಳುತ್ತದೆ. ಓಕೆ, ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆ ಆಗಿರುತ್ತೆ. ಇನ್ನು ಸಕ್ಕರೆ ನೀರಿನೊಂದಿಗೆ ಕಲಬೆರಕೆ ಮಾಡಿದ ಜೇನುತುಪ್ಪ ಅಂತ ತಗೊಂಡಾಗ ಜೇನುತುಪ್ಪದಲ್ಲಿನ ಹದ್ದಿದ ಹತ್ತಿಯ ಬಟ್ಟೆಯನ್ನು ಬೆಂಕಿ ಕಡ್ಡಿಯಿಂದ ಹೊತ್ತಿಸಿದಾಗ ಉರಿಯುತ್ತದೆ. ಕಲಬೆರಕೆ ಆದರೆ ನೀರಿನ ಉಪಸ್ಥಿತಿಯಲ್ಲಿ ಜೇನುತುಪ್ಪವನ್ನು ಸುಡಲು ಅನುಮತಿಸುವುದಿಲ್ಲ. ಸೊ ಓಕೆ, ಸೊ ಇದು ಸಹ ಒಂದು ಪ್ರಯೋಗ ಅಂತಕ್ಕಂಥದ್ದು ಆಗಿರುತ್ತೆ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೆಲ್ಲ ಆಪ್ಷನ್ ಡಿ ಏನು ಕೊಡೋರು, ಚಿಕೋರಿಯೊಂದಿಗೆ ಕಲಬೆರಕೆ ಮಾಡಿದ ಕಾಫಿ ನಮೂನೆಯ ಮೇಲೆ ಲೋಹ ಚುಂಬಕವನ್ನು ಚಲಿಸಿದಾಗ ಚಿಕೋರಿ ಲೋಹ ಚುಂಬಕ ಅಂಟಿಕೊಳ್ಳುತ್ತೋ ಈ ಒಂದು ಹೇಳಿಕೆ ತಪ್ಪಾಗಿರ್ತಕ್ಕಂಥದ್ದು ಆಗಿದೆ. ಸೊ ಆನ್ಸರ್ ಆಪ್ಷನ್ ಡಿ ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ. ಬೆಂಗಳೂರು ನಗರವು ಡ್ಯಾಶ್ ವರ್ಷದಲ್ಲಿ ಪೊಲೀಸ್ ಕಮಿಷನರೇಟ್ ಆಯಿತು. 1956, 63, 73, 74 ಕೊಟ್ಟಿದ್ದಾರೆ. ಬೆಂಗಳೂರು ನಗರವು ಡ್ಯಾಶ್ ವರ್ಷದಲ್ಲಿ ಪೊಲೀಸ್ ಕಮಿಷನರೇಟ್ ಆಯಿತು ಅಂತ ಹೇಳಿದರೆ ಸ್ನೇಹಿತರೆ 1963 ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿರೋ ಸಂಗನಕಲ್ಲು ನವಶಿಲಾಯುಗದ ಅವಧಿಯ ಪುರಾತತ್ವ ಸ್ಥಳವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಸಂಗನಕಲ್ಲು ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ ಕರ್ನಾಟಕದಲ್ಲಿ ಅಂತ ನೋಡೋದಾದರೆ ಸ್ನೇಹಿತರೆ ಆಪ್ಷನ್ ಸಿ ಬೆಳ್ಳಾರಿ ಕೊಟ್ಟಿದ್ದಾರೆ. ಸೊ ಅದು ಬೆಳ್ಳಾರಿ ಅಲ್ಲ, ಬಳ್ಳಾರಿ. ಆಪ್ಷನ್ ಸಿ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಇದು ನವಶಿಲಾಯುಗ, ಐ ಥಿಂಕ್ ಸೋಷಿಯಲ್ ಬರುತ್ತೆ. ಇದು ಸೋಷಿಯಲ್ಲು 7ನೇ ಕ್ಲಾಸ್ ಇರಬೇಕು, ಮೇ ಬಿ 7 ಅಥವಾ 8 ಆ ಒಂದು ಇದರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಸಿಗುತ್ತೆ ಈ ಒಂದು ಕ್ವಶನ್ ಆನ್ಸರ್ ಸ್ನೇಹಿತರೆ. ಸಮಕಾಲೀನ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ವಿಷಯಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಯಾರು ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸರ್ವೋಚ್ಚ ನ್ಯಾಯಾಲಯ, ಎ ಮತ್ತು ಬಿ ಎರಡೂ ಸಹ. ಸೊ ಸಮಕಾಲೀನ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಹ ಮಾಡುತ್ತೆ. ಆನ್ಸರ್ ಆಪ್ಷನ್ ಡಿ. ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಡ್ಯಾಶ್ಗೆ ಸಂಬಂಧಿಸಿದ ಶಬ್ದವಾಗಿದೆ. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಏನಿದೆಯೋ ಸೊ ಈ ಒಂದು ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕತೆ, ಕೃಷಿ, ಅರಣ್ಯ ಉತ್ಪನ್ನಗಳು, ಜನನ ಪ್ರಮಾಣ. ಸರಿಯಾದ ಉತ್ತರ ಆರ್ಥಿಕತೆ, ಆಪ್ಷನ್ ಎ. ನೆಕ್ಸ್ಟ್ IR20 ಜಯ ಮತ್ತು ರತ್ನ ಡ್ಯಾಶ್ನ ವಿಧಗಳು ಅಕ್ಕಿ, ಗೋಧಿ, ಮಿಲೆಟ್ಸ್, ರಾಗಿ, ನವಣೆ ಮೊದಲಾದ ಧಾನ್ಯಗಳು, ಅಡಿಕೆ. ಸೊ ಜಯ ಮತ್ತು ರತ್ನ ಮತ್ತು IR20 ಇದು ಯಾವುದರ ಒಂದು ವಿಧಗಳಂತ ಕೇಳಿದರೆ ಸ್ನೇಹಿತರೆ ಇದು ಬಂದು ಅಕ್ಕಿ, ಆಪ್ಷನ್ ಎ. ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತದೆ. ಸೊ ಈಸಿ ಕ್ವೆಶನ್. ಸೊ ಆನ್ಸರ್ ಬಂದು ಆಪ್ಷನ್ ಎ ಹೀಲಿಯಂ ಆಗಿರುತ್ತೆ. ಕ್ಯಾಸೋವರಿಗಳು, ಡೂಡು ಮತ್ತು ರಿಯಾ ಇವು ಡ್ಯಾಶ್ಗೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಅಳಿವಿನಂಚಿನಲ್ಲಿರುವ ಸಸ್ತನಿಗಳು, ಕಠಿಣ ಚರ್ಮಿಗಳು, ಸೊ ಹಾರಲಾಗದ ಪಕ್ಷಿಗಳು, ವೇಗವಾಗಿ ಚಲಿಸುವ ಸರೀಸೃಪಗಳಂತ ಕೊಟ್ಟಿದ್ದಾರೆ. ಸೊ ನೋಡಿ ಪಕ್ಷಿಗಳಂತ ಏನು ಹೇಳ್ತೀವೋ ಹಾರಲಾಗದ ಪಕ್ಷಿಗಳು. ಸೊ ಆ ಒಂದು ಇದರಲ್ಲಿ ಬರ್ತಕ್ಕಂಥದ್ದು ಈ ಒಂದು ಕ್ಯಾಸೋವರಿಗಳು, ಡೂಡೋ ಮತ್ತು ರಿಯಾ ಅಂತಕ್ಕಂಥದ್ದು.
ನೆಕ್ಸ್ಟ್ ಕೆಳಗಿನಲ್ಲಿ ಯಾವುದು UNEP ಒಂದು ಪೂರ್ಣ ರೂಪ ಅಂತ ಕೇಳಿದರೆ ಸ್ನೇಹಿತರೆ, ಯುನೈಟೆಡ್ ನೇಷನ್ಸ್ ಎಜುಕೇಷನ್ ಪ್ರೋಗ್ರಾಮ್ ಆರ್ ಯುನೈಟೆಡ್ ನೇಷನ್ಸ್ ಎರಾಡಿಕೇಷನ್ ಪ್ರೋಗ್ರಾಮ್ ಅಥವಾ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಆರ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್. ಸೊ ಸರಿಯಾಗಿರ್ತಕ್ಕಂಥ ನೋಡ್ತಾ ಹೋದರೆ ಸ್ನೇಹಿತರೆ, ಇದೊಂದು ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಈ ಒಂದು UNEP ಒಂದು ವಿಸ್ತೃತ ರೂಪ ಆಗಿರುತ್ತೆ ಅಥವಾ ಪೂರ್ಣ ರೂಪ ಆಗಿರುತ್ತೆ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ, ಸರಿಯಾಗಿಲ್ಲದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟವರ ಸ್ನೇಹಿತರೆ. ನೋಡಿ, ಇಲ್ಲಿ ಸರಿಯಾಗಿ ಇಲ್ಲದೆ ಇರ್ತಕ್ಕಂಥದ್ದನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. 1989ಕ್ಕೆ ಮೊದಲು ಭಾರತದಲ್ಲಿ ಕನಿಷ್ಠ ಮತದಾನದ ವಯಸ್ಸು 21 ವರ್ಷಗಳು. 1989 61ನೇ ತಿದ್ದುಪಡಿಯ ಮೂಲಕ ಮತದಾನವನ್ನು 21 ವರ್ಷದಿಂದ 18 ವರ್ಷಗಳಿಗೆ ಇಳಿಸಲಾಯಿತು. ಸೊ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ, ಇದು ಲಾಸ್ಟ್ ಕ್ವೆಶನ್ ಕೇಳಿದ್ರು. ಯಾವಾಗಂತ ಹೇಳಿದ್ರೆ 2024 PC ಎಕ್ಸಾಮಲ್ಲಿ ಕೇಳಿದರು. ಸಿವಿಲ್ PCನಲ್ಲಿ ಏನಂತ ಕೇಳಿದ್ರೆ, ಒಂದು ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ ತಿದ್ದುಪಡಿ ಯಾವುದು ಅಂತ ಕೇಳಿದರು. ಸೇಮ್ ಕ್ವೆಶನ್ ಇಲ್ಲೂ ಸಹ ಇದೆ ಸ್ನೇಹಿತರೆ. 1989ಕ್ಕಿಂತ ಮುಂಚೆ ಏನಾಗಿತ್ತು ಅಂದರೆ 21 ವರ್ಷ ಇತ್ತು. ಸೊ 1989ರಲ್ಲಿ 61ನೇ ತಿದ್ದುಪಡಿಯ ಅನ್ವಯ 21ರಿಂದ 18ಕ್ಕೆ ಅದನ್ನು ಇಳಿಸ್ತಕ್ಕಂಥದ್ದು ಆಗಿರುತ್ತೆ. ಸೊ ಫಸ್ಟ್ ಇರ್ತಕ್ಕಂಥ ತಿದ್ದುಪಡಿ ಸರಿಯಾದ ಒಂದು ಹೇಳಿಕೆ ಆಯ್ಕೆ ಆಗಿರುತ್ತೆ. ಇನ್ನು 1979ರಲ್ಲಿ 42ನೇ ತಿದ್ದುಪಡಿ, ಏನು ಈ ಒಂದು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವೋ 42ನೇ ತಿದ್ದುಪಡಿ 1976ರಲ್ಲಿ ನಡೆಯುತ್ತೆ. ಸೊ ಇಲ್ಲಿ ಪೀಠಿಕೆ, ಸಂವಿಧಾನ ಪೀಠಿಕೆಯಲ್ಲಿ ಇರ್ತಕ್ಕಂಥ 3 ಪದಗಳು ಬರುತ್ತೆ. ಸಮಾಜವಾದಿ, ಜಾತ್ಯತೀತ ಪದಗಳಂತಕ್ಕಂಥ 3 ಪದಗಳನ್ನ ಸೇರಿಸ್ತಾ ಹೋಗ್ತಾರೆ. ಆ್ಯಂಡ್ ಮೂಲಭೂತ ಕರ್ತವ್ಯ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ತಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗುತ್ತೆ. ಸೊ ಎಲ್ಲ ಸರಿಯಾಗಿದೆ ಸ್ನೇಹಿತರೆ. ಸೊ ಹಾಗಿಲ್ಲ ಆನ್ಸರ್ ಯಾವುದನ್ನ ತೊಗೊಳ್ತೀವಿ ಅಂತ ಹೇಳಿದ್ರೆ ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ ಅಂತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಯಾಕಂದರೆ 3 ಹೇಳಿಕೆಗಳು ಸಹ ಸರಿಯಾಗಿರ್ತಕ್ಕಂಥದ್ದು ಆಗಿದೆ. ಆ್ಯಂಡ್ ನೆಕ್ಸ್ಟು ತರಕಾರಿ ಪದಾರ್ಥಗಳನ್ನ ಮಿಶ್ರ ಗೊಬ್ಬರವಾಗಿ ವಿಭಜಿಸಿದ್ದು ಡ್ಯಾಶ್ಗೆ ಉದಾಹರಣೆಗಿದೆ ಅಂತ ಕೊಟ್ಟರೆ. ಸೊ ಇದು ಏನಂತ ಹೇಳಿದ್ರೆ, ದ ಡಿಕಾಂಪೋಸಿಷನ್ ಆಫ್ ವೆಜಿಟೇಬಲ್ ಮ್ಯಾಟರ್ ಇಂಟು ಕಾಂಪೋಸ್ಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಬರುತ್ತೆ ಸ್ನೇಹಿತರೆ. ಸೊ ಆಪ್ಷನ್ ಎ ಎಕ್ಸೋಥರ್ಮಿಕ್ ಅಥವಾ ಉಷ್ಣ ಕ್ಷೇಪಕ ಅಂತ ಕೊಟ್ಟರೆ. ಸೊ ಇದು ಇಂಗ್ಲೀಷ್ ಬೆಟರ್ ಅಂತ ಹೇಳ್ತೀನಿ. ಸೊ ಆನ್ಸರ್ ಆಪ್ಷನ್ 1. ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವ ಅನಿಲ ಯಾವುದು? ಆಮ್ಲಜನಕ, ಸಾರಜನಕ, ಜಲಜನಕ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟರೆ. ವಿಚ್ ಇಸ್ ದ ಮೋಸ್ಟ್ ಅಬಂಡೆಂಟ್ ಗ್ಯಾಸ್ ಇನ್ ಅರ್ತ್ ಅಟ್ಮಾಸ್ಫಿಯರ್. ನೋಡಿ, ಮೋಸ್ಟ್ ಅಟ್ಮಾಸ್ಫಿಯರ್ ಅಂತ ನೋಡ್ತಾ ಹೋದಾಗ ಸೊ ಆನ್ಸರ್ ಆಪ್ಷನ್ ಬಿ ಸಾರಜನಕ ಆಗಿರುತ್ತೆ. ಯಾಕಂದರೆ 78% ಈ ಒಂದು ಸಾರಜನಕ ಭೂಮಿ ಮೇಲೆ ಇರ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ 21% ಆಮ್ಲಜನಕ ಇರ್ತಕ್ಕಂಥದ್ದು, ಉಳಿದಂಥ 1% ನೋಡ್ತಾ ಹೋಗ್ತೀವಿ ಈ ಥರ ಗ್ಯಾಸ್ಗಳನ್ನು. ಸೊ ಹೀಗಿರಬೇಕಾದ್ರೆ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸಾರಜನಕ ಆಗಿರುತ್ತೆ, ನೈಟ್ರೋಜನ್. ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟ ABHAಗೆ ಸಂಬಂಧಿಸಿದೆ ಆರೋಗ್ಯ, ವಾಯುಯಾನ, ಸಾರ್ವಜನಿಕ ವಿತರಣೆ, ಉನ್ನತ ಶಿಕ್ಷಣ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ABHA ಅಂತಂದರೆ ಏನು? ಫಸ್ಟ್ಗೆ ನೋಡ್ತಾ ಹೋದರೆ ಆಯುಷ್ಮಾನ್ ಭಾರತ್ ಹೆಲ್ತ್. ನೋಡಿ, ಹೆಲ್ತ್ ಅಂತಕ್ಕಂಥದ್ದು ಹೆಲ್ತ್ಗೆ ಹೆಲ್ತ್ ಬರುತ್ತೆ, ಹೆಲ್ತ್ ಅಕೌಂಟ್ ಅಂತ ಬರುತ್ತೆ. ಸೊ ಅಕೌಂಟ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂತ ಹೇಳಿದಾಗ ಹೆಲ್ತ್ ಅಂತಕ್ಕಂಥದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಆನ್ಸರ್ ಆಪ್ಷನ್ 1. ಸಾಧನಿಕ ಆವರ್ತಕ ಕೋಷ್ಟಕವು ಡ್ಯಾಶನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಅವಧಿಗಳು ಫಸ್ಟ್ ನಾನು ಹೇಳ್ಬಿಡ್ತೀನಿ ಸ್ನೇಹಿತರೆ. ಏನಂತ ಹೇಳಿದ್ರೆ ಆವರ್ತಕ ಕೋಷ್ಟಕ ಅಂತ ಹೇಳಿದಾಗ ಸೊ ಹೀಗೆ ಏನು ಬರುತ್ತೋ, ಸೊ ಈ ರೀತಿ ಏನು ಬರುತ್ತೋ ಇದನ್ನು ನಾವು ಕಂಬ ಸಾಲುಗಳು ಅಂತ ಹೇಳ್ತೀವಿ. ಕಂಬ ಸಾಲುಗಳು, ಗುಂಪುಗಳು ಒಟ್ಟು 18 ಕಂಡು ಬರ್ತಕ್ಕಂಥದ್ದು. ಇನ್ನು ಈ ರೀತಿ ಏನಾಗುತ್ತೋ ಈ ರೀತಿ ಹೋಗುತ್ತಲ್ವಾ, ಸೊ ಇದನ್ನು ನಾವು ಆವರ್ತ ಅಂತ ಕರಿತೀವಿ. ಆವರ್ತ ಒಟ್ಟು ಬರ್ತಕ್ಕಂಥದ್ದು 7. ಸೊ ಅದು ಅಡ್ಡ ಸಾಲುಗಳು. ಅರ್ಥ ಮಾಡ್ಕೊಳ್ಳಿ, ಅಡ್ಡ ಸಾಲುಗಳು ಆವರ್ತಕಗಳು 7 ಬರುತ್ತೆ. ಉದ್ದುದ್ದ ಕಂಬ ಸಾಲು ಬರ್ತಕ್ಕಂಥದ್ದು ಅದನ್ನು ಗುಂಪುಗಳು, ಗ್ರೂಪ್ ಅಂತ ಹೇಳ್ತೀವಿ. ಒಟ್ಟು 18 ಗ್ರೂಪ್ಗಳು ನೋಡ್ತಾ ಹೋಗ್ತೀವಿ. ಸೊ ಹೀಗಿರಬೇಕಾದ್ರೆ ಕೊಟ್ಟಿರ್ತಕ್ಕಂಥದ್ದೆಲ್ಲ ನೋಡ್ತಾ ಹೋಗಿ. ಸೊ ನೋಡಿ, ಅವಧಿಗಳಂತ ಹೇಳಿದ್ರೆ ಇಲ್ಲಿ ಆವರ್ತ ಅಂತ ಅರ್ಥ ಬರುತ್ತೆ. ಸೊ ಆವರ್ತಗಳು ಎಂದು ಕರೆಯಲ್ಪಡುವುದು 7 ಅಡ್ಡ ಸಾಲುಗಳು ಇದಾಯಿತು. ಗುಂಪುಗಳು ಎಂದು ಕರೆಯಲ್ಪಡುವ 18 ಕಂಬ ಸಾಲುಗಳು. ಇದು ಸರಿಯಾಗಿರ್ತಕ್ಕಂಥ ಹೇಳಿಕೆ ಆಗಿರುತ್ತೆ. ಇನ್ನು ಇವೆಲ್ಲ ತೊಗೊಳ್ತೀವಿ ಅಂದರೆ ಗುಂಪುಗಳು ಎಂದು ಕರೆಯಲ್ಪಡುವ ಗುಂಪು ತಪ್ಪಾಗುತ್ತೆ ಸ್ನೇಹಿತರೆ. ಗುಂಪು ಬಂದು 18 ಬರುತ್ತೆ. ಇಲ್ಲೂ ಅಷ್ಟೇ ತಪ್ಪು ಇದೆ. ಸೊ ಇದು ಅವಧಿಗಳೆಂದು ಕರೆಯಲ್ಪಡುವ 7 ಲಂಬ ಬರಲ್ಲ, ಇದು ಅಡ್ಡ ಬರುತ್ತೆ. ಕೆಳಗಿನಲ್ಲಿ ಯಾವ ದೇಶ UNSCಯ ಸದಸ್ಯವಲ್ಲ ಅಂತ ಕೇಳವ್ರೆ? ಭಾರತ, ಜಪಾನ್, ಫ್ರಾನ್ಸ್, ಚೀನಾ.
UNSCಯ ಸದಸ್ಯ ರಾಷ್ಟ್ರವಲ್ಲ ಅಂತ ಕೇಳಿದ್ರೆ ಸೊ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಎ ಭಾರತ ಆಗಿರುತ್ತೆ. ಕೆಳಗಿನಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ? ಸೊ ಕುಗ್ಗುತ್ತಿರುವ ಪರ್ವತ ಹಿಮ ನದಿಗಳು, ಸಾಗರ ಆಮ್ಲೀಕರಣ, ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸುವುದು, ಗ್ರೀನ್ಲ್ಯಾಂಡ್ನಲ್ಲಿ ಹಿಮ ಕರಗುವಿಕೆಯನ್ನು ವೇಗಗೊಳಿಸುವುದು. ಇಲ್ಲಿ ಕೇಳಿರ್ತಕ್ಕಂಥದ್ದು ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ ಅಂತ ಕೇಳಿದರೆ ಸರಿಯಾಗಿ ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸುವುದು. ಇದಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ ಸ್ನೇಹಿತರ. ಆಪ್ಷನ್ ಸಿ. ಕೆಳಗಿನಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನವೀಕರಿಸಲಾಗದ ಶಕ್ತಿ ನವೀಕರಿಸಬಹುದಾದ ಶಕ್ತಿ ಅಲ್ಲ ಅಂತಂದರೆ ನವೀಕರಿಸಲಾಗದೇ ಇರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಸೊ ಇಲ್ಲಿ ನೋಡ್ತಾ ಹೋದರೆ ನವೀಕರಿಸಲಾಗದ ಎರಡು ರೀತಿ ನೋಡ್ತೀವಿ ಸ್ನೇಹಿತರೆ. ಸೊ ನವೀಕರಿಸಬಹುದಾದ ಅಂದರೆ ಮನುಷ್ಯನಿಂದ ತಯಾರು ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು ನವೀಕರಿಸಬಹುದಾದ. ಸೊ ಅದು ಮನುಷ್ಯನ ಕೈಯಲ್ಲಿ ಇಲ್ಲ, ಸೊ ಅದು ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾವು ನವೀಕರಿಸಲಾಗದ ಅಂತ ಹೇಳ್ತೀವಿ ಸ್ನೇಹಿತರೆ. ಇನ್ನು ಉಬ್ಬರವಿಳಿತದ ಶಕ್ತಿ, ಪವನ ಶಕ್ತಿ, ಸೌರಶಕ್ತಿ ಇದನ್ನೆಲ್ಲ ನಾವು ಯೂಸ್ ಮಾಡಿಕೊಂಡು ನಮಗೆ ಬೇಕಾದ ಒಂದು ಶಕ್ತಿಯನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ. ಬಟ್ ನೈಸರ್ಗಿಕ ಅನಿಲ ಅಂತ ಏನು ಹೇಳ್ತೀವಿ, ನ್ಯಾಚುರಲ್ ಗ್ಯಾಸ್ ಅಂತಕ್ಕಂಥದ್ದು ಸೊ ಇದು ಆಗಬೇಕಂತಂದರೆ ಲಕ್ಷಾಂತರ ವರ್ಷಗಳ ಒಂದು ಕಾಲಾವಕಾಶ ಬೇಕಾಗುತ್ತೆ ಸ್ನೇಹಿತರೆ. ಸೊ ಅದು ನಮ್ಮ ಕೈಯಿಂದ ಮಾಡ್ತಕ್ಕಂಥದ್ದೆಲ್ಲ ಲಕ್ಷಾಂತರ ವರ್ಷಗಳು, ಸಾವಿರಾರು ವರ್ಷಗಳ ಕಾಲ ಭೂಮಿಯಲ್ಲಿ ಉದ್ಗಿ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ ನೈಸರ್ಗಿಕ ಅನಿಲ. ಸೊ ಅದು ಪೆಟ್ರೋಲಿಯಂ ಉತ್ಪನ್ನಗಳಾಗಿರ್ಬೋದು ಅಥವಾ ಕಲ್ಲಿದ್ದಲಾಗಿರ್ಬೋದು, ಒಂದು ನೈಸರ್ಗಿಕ ಗ್ಯಾಸ್ ಆಗಿರಬಹುದು. ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು ಯಾವ ಕೋನದ ಮುಂದೆ ಚಾಚುವಿಕೆ ಸೂಕ್ತವಾಗಿದೆ ಅಂತ ಕೊಟ್ಟಿದ್ರೆ ವಾಟ್ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಈಸ್ ಆಪ್ಟಿಮಲ್ ಫಾರ್ ಅಚೀವಿಂಗ್ ದ ಗ್ರೇಟೆಸ್ಟ್ ಡಿಸ್ಟೆನ್ಸ್ ವೆನ್ ಥ್ರೂ ಅನ್ ಆಬ್ಜೆಕ್ಟ್ ಅಂತ ಕೊಟ್ಟವ್ರೆ. ಸರಿಯಾಗಿ ನೋಡ್ತಾ ಹೋದಾಗ ಸ್ನೇಹಿತರೆ ಅದು 45 ಡಿಗ್ರಿಗಳಾಗಿರುತ್ತೆ. ಆಪ್ಷನ್ ಸಿ. ನೆಕ್ಸ್ಟ್ ಕೆಳಗಿನಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕಾವಿದ್ಯೆ ಅಥವಾ ಜಲಸಂಚಾರ ವ್ಯವಸ್ಥೆ ಕೊಟ್ಟಿದ್ದಾರೆ? ಬೀಡೋ, ಗೆಲಿಲಿಯೋ ಆ್ಯಂಡ್ ಗ್ಲೋನಸ್ ನಾವ್ IC ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂಥದ್ದು ಉತ್ತರ ಆಪ್ಷನ್ ಡಿ. ಸೊ ನೌಕಾವಿದ್ಯೆ ಜಲಸಂಚಾರ ಅಂತ ನಾವು ಬರುತ್ತೆ. ಈ ಕೆಳಗಿನಲ್ಲಿ ಯಾವ ದೇಶವು ಇಸ್ರೇಲ್ನೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ಸಿರಿಯಾ, ಜೋರ್ಡಾನ್, ಇರಾಕ್, ಈಜಿಪ್ಟ್. ಸೊ ಗಡಿ ಬಗ್ಗೆನೇ 2 ಕ್ವಶನ್ ಕೊಟ್ಟರು. ಒಂದು ಭಾರತಕ್ಕೆ ಸಂಬಂಧಪಟ್ಟಂತೆ ಮಿಜೋರಾಂಗೆ ಕೇಳವ್ರೆ, ಮತ್ತೊಂದು ದೇಶಗಳಿಗೆ ಸಂಬಂಧಪಟ್ಟಂತೆ ಕೇಳಿದರೆ ಸ್ನೇಹಿತರೆ ಗಡಿ ರೇಖೆಯನ್ನು ಹಂಚಿಕೊಂಡಿಲ್ಲ ಅಂತ ಕೇಳಿದರೆ. ಸೊ ಇಲ್ಲಿ ಹಂಚಿಕೊಳ್ಳದೆ ಇರ್ತಕ್ಕಂಥ ಒಂದು ಇದು ಅಂತ ಹೇಳಿದ್ರೆ ಆಪ್ಷನ್ ಸಿ ಇರಾಕ್ ಆಗಿರುತ್ತೆ. ಹಣದುಬ್ಬರವಿಳಿತ ಎಂದರೇನು ಅಂತ ಕೇಳಿದರೆ RBI ರೆಪೋ ದರದಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದು, ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಇಳಿಕೆ ಆಗ್ತಕ್ಕಂಥದ್ದು. RBI ರೆಪೋ ದರದಲ್ಲಿ ಇಳಿಕೆ, ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದು. ಸೊ ಇಲ್ಲಿ ಹಣದುಬ್ಬರದ ವಿಳಿತ ಅದರ ಅರ್ಥ ಏನಂತ ಹೇಳಿದ್ರೆ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಇಳಿಕೆ ಆಗ್ತಕ್ಕಂಥದ್ದು ಆಗಿರುತ್ತೆ. ಮೈಚಾಂಗ್ ಚಂಡಮಾರುತವು ಈ ಕೆಳಗಿನ ಯಾವ ನಗರಗಳಲ್ಲಿ ಭಾರೀ ಮಳೆ ಮತ್ತು ಪ್ರವಾಹಕ್ಕೆ ಕಾರಣವಾಯಿತು? ಭಾವನಗರ್, ಚೆನ್ನೈ, ಕೋಲ್ಕತ್ತಾ ಆ್ಯಂಡ್ ಮುಂಬೈ. ಇದು ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಕ್ವೆಶನ್. ಆನ್ಸರ್ ಆಪ್ಷನ್ ಬಿ ಚೆನ್ನೈ ಆಗಿರುತ್ತೆ. ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿದರೆ ಸ್ನೇಹಿತರೆ ಕಪ್ಪು ವಸ್ತುವು ಬೆಳಕಿನ ಎಲ್ಲ ತರಂಗಾಂತರಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಯಾವುದನ್ನು ಪ್ರತಿಬಿಂಬಿಸುವುದಿಲ್ಲ. ಅರ್ಥ ಮಾಡ್ಕೊಳ್ತಾ ಹೋಗಿ. ಕಪ್ಪು ವಸ್ತುವು ಬೆಳಕಿನ ಎಲ್ಲ ತರಂಗಾಂತರಗಳನ್ನು ಹೀರಿಕೊಳ್ಳುತ್ತವೆ. ಸೊ ಎಲ್ಲ ತರಂಗಾಂತರ ಅಂತ ಹೇಳಿದಾಗ ಅಲ್ಲಿ ಸ್ನೇಹಿತರೆ ಈ ಒಂದು ಏನು ದುರ್ಗೋಚರ ಬೆಳಕು ಆಗಿರ್ಬೋದು, ಅಲ್ಟ್ರಾವೈಲೆಟ್ ಆಗಿರ್ಬೋದು ಅಥವಾ ನೇರಳೆ ಕಿರಣ ಅಂತ ಏನಿರ್ತೋ ಸೊ ಎಲ್ಲ ಆಗಿರ್ಬೋದು, ಎಲ್ಲ ರೀತಿಯ ಬೆಳಕಿನ ತರಂಗಾಂತರಗಳನ್ನು ಹೀರಿಕೊಳ್ಳುತ್ತೆ, ಆದರೆ ಯಾವುದನ್ನು ಸಹ ಪ್ರತಿಬಿಂಬಿಸುವುದಿಲ್ಲ. ಸರಿಯಾದಂಥ ಒಂದು ಹೇಳಿಕೆ ಆಗಿರುತ್ತೆ. ಆ್ಯಂಡ್ ಬಿಳಿ ವಸ್ತುವು ಎಲ್ಲ ವಿಭಿನ್ನ ತರಂಗಾಂತರಗಳನ್ನು ಪ್ರತಿನಿಧಿಸುತ್ತದೆ. ಸರಿಯಾಗಿದೆ. ಆ್ಯಂಡ್ ಕೆಂಪು ವಸ್ತುಗಳು ಕೆಂಪು ಹೊರತುಪಡಿಸಿ ಎಲ್ಲ ತರಂಗಾಂತರಗಳನ್ನು ಹೀರಿಕೊಳ್ಳುತ್ತದೆ. ಸೊ ಎಲ್ಲ ಸಹ ಹೇಳಿಕೆಗಳು ಸರಿಯಾಗಿದೆ. ಪ್ರಸರಣ ಎಂದರೆ ಅಂತ ಕೇಳಿದರೆ ಸ್ನೇಹಿತರೆ ಪ್ರಸರಣ ಅಂದರೆ ಇಷ್ಟೇ, ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ವಸ್ತುವಿನ ಚಲನೆಯನ್ನು ನಾವು ಪ್ರಸರಣ ಅಂತ ಕರಿತೀವಿ. ಇದು ಅಷ್ಟೇ ನಿಮಗೆ ಎಲ್ಲಿ ಸಿಗುತ್ತೆ ಈ ಕ್ವಶನ್ ಆನ್ಸರ್ ಅಂದರೆ 9th ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟ್ರಲ್ಲಿ ಸಿಗುತ್ತೆ ಸೈನ್ಸ್ಗೆ ಸಂಬಂಧಪಟ್ಟಂತೆ. ಆ್ಯಂಡ್ ಬೇರೆ ಕ್ಲಾಸಸ್ಸಲ್ಲೂ ಇದೆ ಸ್ನೇಹಿತರೆ, ಬಟ್ 9th ಫಸ್ಟ್ ಚಾಪ್ಟ್ರಲ್ಲೇ ಇದೆ. ಪ್ರಸರಣ ಅಂತಂದರೆ ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ವಸ್ತುವಿನ ಒಂದು ಚಲನೆಯನ್ನು ನಾವು ಪ್ರಸರಣ ಅಂತ ಕರಿತಾ ಹೋಗ್ತೀವಿ. ಡಿಸೆಂಬರ್ 1, 2023 ಬೆಂಗಳೂರು ನಗರದ ಕೆಳಗಿನ ಯಾವ ಸಂಸ್ಥೆಗಳು ಬಹು ಬಾಂಬ್ ಅಥವಾ ಸಿಡಿಗುಂಡು ಬೆದರಿಕೆ ಇಮೇಲ್ಗಳನ್ನು ಸ್ವೀಕರಿಸಿದೆ? ಸೊ ಇದು ಆವಾಗಿನ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಆಗಿತ್ತು ಸ್ನೇಹಿತರೆ. ಇದಕ್ಕೆ ಆನ್ಸರ್ ನೋಡ್ತಾ ಹೋದರೆ ಆನ್ಸರ್ ಶಾಲೆಗಳಾಗಿರುತ್ತೆ.
ಎಸ್, ಡೆಂಗ್ಯೂ ವೈರಸ್ ಡ್ಯಾಶ್ ಮೂಲಕ ಹರಡುತ್ತದೆ. ನೀರು, ಗಾಳಿ, ಸೊಳ್ಳೆ ಮತ್ತು ತಿಗಣೆ ಅಂತ ಕೊಟ್ಟಿದ್ದಾರೆ. ಎಸ್, ಸರಿಯಾಗಿತ್ತು. ಆನ್ಸರ್ ನೋಡ್ತಾ ಹೋದ್ರೆ ಸ್ನೇಹಿತರೆ, ಡೆಂಗ್ಯೂ ಜ್ವರಕ್ಕೆ ಒಂದು ವೈರಸ್ ಅಂತ ಹೇಳೋದು ಸೊಳ್ಳೆಯ ಮೂಲಕ ಹರಡ್ತಕ್ಕಂಥದ್ದಾಗಿರುತ್ತೆ. ಈ ಒಂದು ಡೆಂಗ್ಯೂ ಸೊಳ್ಳೆ ಅಂತಕ್ಕಂಥ ಒಂದು ಸೊಳ್ಳೆಯಿಂದ ಹರಡ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಇದು ಮೇಯ್ನಾಗಿ ಅಟ್ಯಾಕ್ ಮಾಡ್ತಕ್ಕಂಥದ್ದು ರಕ್ತ ಅಥವಾ ಕಿರುತಟ್ಟೆಯ ಮೇಲೆ ಇದರ ಒಂದು ಎಫೆಕ್ಟ್ ಪರಿಣಾಮವನ್ನು ತೋರಿಸ್ತಾ ಹೋಗುತ್ತೆ. ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಯಾವುದು? ಬ್ರಹ್ಮಗಿರಿ, ಮುಳ್ಳಯ್ಯನಗಿರಿ, ನಂದಿ ಬೆಟ್ಟ, ಕೊಡಚಾದ್ರಿ. ಸೊ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಬಿ, ಮುಳ್ಳಯ್ಯನಗಿರಿ ಆಗಿರುತ್ತೆ. ಕೆಳಗಿನ ಯಾವ ವಸ್ತುವು ಸ್ಫೋಟಕ ಅಲ್ಲ? TNT, RDX, HMX ಆ್ಯಂಡ್ ಅಮೋನಿಯಂ ಕಾರ್ಬನೇಟ್ ಕೊಟ್ಟಿದ್ದಾರೆ. ಎಸ್, ವೆರಿ ಈಸಿ ಕ್ವೆಶನ್ ಸ್ನೇಹಿತರೆ. ಅಂದರೆ ಸ್ಫೋಟಕ ಅಂತ ಹೇಳಿ TNT, RDX, HMX ಎಲ್ಲ ಒಂದು ಸ್ಫೋಟಕ ವಸ್ತುಗಳಾಗಿರುತ್ತೆ. ಆನ್ಸರ್ ಆಪ್ಷನ್ ಡಿ, ಅಮೋನಿಯಂ ಕಾರ್ಬೋನೇಟ್ ಆಗಿರುತ್ತೆ. ನೆಕ್ಸ್ಟ್, ವಿಶ್ವದ ಅತಿ ದೊಡ್ಡ ಸೌರ ಪಾರ್ಕ್ಗಳಲ್ಲಿ ಒಂದಾದ ಬಡ್ಲಾ ಸೋಲಾರ್ ಪಾರ್ಕ್ ಯಾವ ನಗರದಲ್ಲಿದೆ? ಉತ್ತರ ಪ್ರದೇಶ, ರಾಜಸ್ಥಾನ ಅಥವಾ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕ್ವಶನ್ ಇದೆ ಸ್ನೇಹಿತರೆ. ಸೊ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಎ, ಉತ್ತರ ಪ್ರದೇಶ. ಯಾವ ಸಸ್ಯವು ಎಲೆಗಳಿಂದ ಹರಡುತ್ತದೆ, ಸಂತಾನೋತ್ಪತ್ತಿಯಾಗುತ್ತದೆ? ಸಿಲ್ವರ್ ಓಕ್, ಲಿಚಿ, ಬ್ರಯೋಫಿಲಮ್, ಬರ್ಮರ. ಯಾವ ಸಸ್ಯವು ತನ್ನ ಸಂತಾನೋತ್ಪತ್ತಿಯನ್ನು ಎಲೆಗಳ ಮೂಲಕ ಮಾಡ್ತಕ್ಕಂಥದ್ದಾಗಿದೆ ಅಂತ ಪ್ರಶ್ನೆ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಬ್ರಯೋಫಿಲಮ್, ಆಪ್ಷನ್ ಸಿ. ಎಲೆಗಳಲ್ಲಿ ಮತ್ತೆ ಅದು ತನ್ನ ಸಂತಾನೋತ್ಪತ್ತಿಯನ್ನು ಮಾಡ್ಕೊಳ್ತಾ ಹೋಗುತ್ತೆ, ಅಂದರೆ ಬೆಳೀತಾ ಹೋಗುತ್ತೆ. ನೆಕ್ಸ್ಟು, ಪ್ರೋಬಯೋಟಿಕ್ಗಳು ಡ್ಯಾಶ್ ಅಂತ ಕೇಳಿದರೆ ಕಾಳುಗಳು, ಕೀಟಗಳು, ಸೂಕ್ಷ್ಮಜೀವಿಗಳು, ಆ್ಯನಿಮಲ್ ಪ್ರೋಟೀನ್. ಪ್ರೋಬಯೋಟಿಕ್ ಅಂತ ಹೇಳಿದರೆ ಅದು ಸೂಕ್ಷ್ಮಜೀವಿಗಳು, ಆಪ್ಷನ್ ಸಿ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಿರ್ತಕ್ಕಂಥದ್ದಾಗಿದೆ. ಪಂಪಾ ಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಶರಾವತಿ, ಕಾವೇರಿ, ತುಂಗಭದ್ರಾ, ಕೃಷ್ಣಾ ನದಿ. ಸರಿಯಾಗಿರ್ತಕ್ಕಂಥದ್ದು ತುಂಗಭದ್ರಾ ನದಿ. ಹೆಚ್ಚು ಕಾಲ ಅಗಿಯುವಾಗ ಚಪಾತಿ ಜಾಸ್ತಿ ಸಿಹಿಯಾಗಿ ರುಚಿಯಾಗಿರಲು ಕಾರಣವೇನು ಅಂತ ಕೇಳಿದರೆ ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಲಾಲಾರಸದಿಂದ ಆಮೇಲೆ ಬೇಯಿಸಿದ ಆಹಾರದಲ್ಲಿ ಏನಾಗುತ್ತೆ, ಪಿಷ್ಟ ಮತ್ತು ಗ್ಲೈಕೋಸನ್ಗಳ ಮೇಲೆ ವರ್ತಿಸಿ ಮಾಲ್ಟೋಸ್ ಆಗಿ ಪರಿವರ್ತನೆ ಆಗ್ತಕ್ಕಂಥದ್ದಾಗುತ್ತೆ. ಮಾಲ್ಟೋಸಲ್ಲಿ ಉತ್ಪತ್ತಿ ಆಗುತ್ತೆ. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಲಾಲಾರಸವು ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜಿಸ್ತಕ್ಕಂಥದ್ದು ಆಗಿರುತ್ತೆ. ಅಂದರೆ ಇಲ್ಲಿ ಪಿಷ್ಟ ಮತ್ತು ಗ್ಲೈಕೋಸನ್ಗಳೇನಾಗುತ್ತೆ, ಮಾಲ್ಟೋಸ್ ಆಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ಎಸ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ತಯಾರಿಸಿದ ಹೊದಿಕೆಯನ್ನು ಡ್ಯಾಶ್ನ ತಯಾರಿಸಲಾಗುತ್ತೆ? ಬಿಳಿ ಸಿಮೆಂಟ್, ಜಿಪ್ಸಮ್, ಗಾಜು, ಗ್ರಾಫೈಟ್. ಜಿಪ್ಸಮ್. ಎಸ್, ಆನ್ಸರ್ ನೋಡ್ತಾ ಹೋದರೆ ಸ್ನೇಹಿತರೆ, ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಬಿ, ಜಿಪ್ಸಮ್ ಅಥವಾ ಬಿಳಿ ಶಿಲೆ ಅಂತ ಸಿಮೆಂಟ್ ಅಂತ ಹೇಳ್ತೀವಿ. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಕ್ಕಂಥದ್ದು ಏನಿದೆಯೋ, ಸೊ ಇದನ್ನು ನಾವು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಟೋರೈಟ್ ಅಂತ ಹೇಳ್ತೀವಿ. ಒಂದು ರಾಸಾಯನಿಕ ಹೆಸರು ಬಂದು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಟೈಟ್ ಅಂತಕ್ಕಂಥದ್ದು. ಸೊ ಇದರ ಒಂದು ಫಾರ್ಮುಲಾ ಅಂತ ಹೇಳ್ತಾ ಹೋದಾಗ ಸ್ನೇಹಿತರೆ, CaSO4 ಇದು ಸಹ ತುಂಬ ಸರಿ ಕೇಳಿದರೆ ಅದು ಸಹ ಮೆನ್ಷನ್ ಮಾಡ್ಕೊಳ್ತಾ ಹೋಗಿ. ನರ್ಮದಾ ಬಚಾವೋ ಆಂದೋಲನ ನೇತೃತ್ವವನ್ನು ವಹಿಸಿದವರು ಯಾರು? ಮಹಾತ್ಮ ಗಾಂಧೀಜಿ, ಸುಂದರ್ಲಾಲ್ ಬಹುಗುಣ, ಮೇಧಾ ಪಾಟ್ಕರ್, ಪಾಂಡುರಂಗ ಹೆಗಡೆ. ನರ್ಮದಾ ಬಚಾವೋ ಬಂದಾಗ ಸ್ನೇಹಿತರೆ ಇಲ್ಲ ಆನ್ಸರ್ ಸರಿಯಾಗಿ ಆಪ್ಷನ್ ಸಿ, ಮೇಧಾ ಪಾಟ್ಕರ್ ಆಗಿರ್ತಾರೆ. ಸೊ ಇದು ಎಲ್ಲಿಗೆ ಅಂತ ನೋಡ್ತಾ ಹೋದಾಗ ನರ್ಮದಾ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟುವಂಥ ಒಂದು ವಿರೋಧವನ್ನು ಈಗ ನರ್ಮದಾ ಬಚಾವೋ ಅಂತ ಹೇಳ್ತೀವಿ. ಸೊ ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ ಅವರು ಇದರ ಒಂದು ನೇತೃತ್ವವನ್ನು ವಹಿಸ್ಕೊಳ್ತಾರೆ 1985ರಲ್ಲಿ. ಸೊ ಮೇಯ್ನಾಗಿ ನೋಡ್ತಾ ಹೋದಾಗ ಗುಜರಾತ್, ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಇರತಕ್ಕಂಥ ಒಂದು ನರ್ಮದಾ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಹಾಕ್ತಿರ್ತಾರೆ. ಸೊ ಅದನ್ನು ವಿರೋಧ ಮಾಡಿ ಇದನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆಲೂಗಡ್ಡೆ ಚಿಪ್ಸ್ ಅಥವಾ ಹುರಿದ ತುಂಡುಗಳ ಪ್ಯಾಕೆಟ್ ಸಾರ್ವಜನಿಕ ಅನಿಲದಿಂದ ಏಕೆ ತುಂಬಿರುತ್ತಾರೆ? ಸೊ ಇದು ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ. ಅಂಗಡಿಗಳಲ್ಲಿ ಈ ಒಂದು ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ಯಾವ ರೀತಿಯ ಗ್ಯಾಸನ್ನು ತುಂಬಿರುತ್ತಾರೆ ಅಂತ ಕೇಳಿದರು, ಅನಿಲವನ್ನು ಹಾಕಿರ್ತಾರೆ ಅಂತ ಕೇಳಿದ್ರು. ಬಟ್ ಇಲ್ಲಿ ಅವರೇ ಕೊಟ್ಟಿದ್ದಾರೆ, ನೈಟ್ರೋಜನ್ ಸಾರಜನಕ ಅನಿಲವನ್ನು ಹಾಕಿರ್ತಾರೆ. ಯಾಕೆ ಅಂತ ಕೇಳಿದರೆ ಇದು ಅಷ್ಟೇ 7ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿದೆ, ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿದೆ ಸ್ನೇಹಿತರೆ ಈ ಒಂದು ಕ್ವಶನ್ಗೆ ಆನ್ಸರು. ಸೊ ಸರಿಯಾಗಿ ನಾವು ನೋಡ್ತಾ ಹೋದಾಗ ಸ್ನೇಹಿತರೆ, ಸಾರಜನಕವು ಜಡ ಅನಿಲವಾಗಿದ್ದು ಚಿಪ್ಸ್ಗಳ ಆಮ್ಲಜನೀಕರಣವನ್ನು ತಡೆಯುತ್ತದೆ. ಓಕೆ, ಸೊ ಆನ್ಸರ್ ನೋಡ್ತಾ ಹೋದಾಗ ಇಲ್ಲಿ ನಮಗೆ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ಯಾಕೆ ಅಂತ ಕೇಳಿದರೆ ನೋಡಿ, ಯಾವುದನ್ನು ತುಂಬ್ತಾರೆ ಅಂತ ಕೇಳ್ತಾ ಇದ್ದು, ಯಾಕೆ ಅಂತ ಕೇಳಿದರೆ ಯಾಕೆಂದರೆ ಸಾರಜನಕವು ಜಡ ಅನಿಲ, ಅಂದರೆ ಜಡ ಮೀನ್ಸ್ ಅದು ಯಾವುದ್ರ ಜೊತೆ ಸಹ ರಿಯಾಕ್ಟ್ ಮಾಡಲ್ಲ ಅನ್ನೋದು. ಚಿಪ್ಸ್ಗಳು ಆಮ್ಲಜನೀಕರಣವನ್ನು ಅಂದರೆ ಚಿಪ್ಸ್ ಹುಳಿ ಆಮ್ಲ ಮೀನ್ಸ್ ಹುಳಿ ಆಗ್ತಕ್ಕಂಥದ್ದು ತಡೆಯುತ್ತೆ ಅದು. ಇತ್ತೀಚೆಗೆ ಸುದ್ದಿಯಲ್ಲಿರುವ ಸ್ಯಾಮ್
ಆಲ್ಟ್ಮನ್ದೊಂದಿಗೆ ಸಂಬಂಧಿಸಿದಂತೆ ಕೂಡ ಇದು ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ. ಸ್ಯಾಮ್ ಆಲ್ಟ್ಮನ್ ಅಂತಕ್ಕಂಥವ್ರು ಯಾವುದಕ್ಕೆ ಸಂಬಂಧಪಟ್ಟಂಥವ್ರು? ಸೊ ಇವರು ಬಂದು ಚಾಟ್ ಜಿ ಪಿ ಟಿ. ಸೊ ಇತ್ತೀಚಿನ ಇರ್ತಕ್ಕಂಥ ಚಾಟ್ ಜಿ ಪಿ ಟಿಗೆ ಸಂಬಂಧಪಟ್ಟಂಥವ್ರು ಆಗುತ್ತೆ GPT. ಖೇಡಾ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದವರು ಯಾರು ಅಂತ ಕೇಳಿದರೆ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಎನಿ ಬೆಸೆಂಟ್, ಅಲ್ಲೂರಿ ಸೀತಾರಾಮ ರಾಜು. ಖೇಡಾ ಸತ್ಯಾಗ್ರಹ ಆಪ್ಷನ್ ಎ ಮಹಾತ್ಮ ಗಾಂಧೀಜಿ. ಯಾವ ಸಂಸ್ಥೆ ಭಾರತ ಪ್ರಧಾನಮಂತ್ರಿಯನ್ನು ರಕ್ಷಿಸುತ್ತದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ NCG ಕೊಟ್ಟಿದ್ದಾರೆ, ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳ್ತೀವಿ. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಆ್ಯಂಡ್ CBI ಅಂತ ಹೇಳಿದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಬರುತ್ತೆ. ಆ್ಯಂಡ್ SPG ಅಂತ ಹೇಳಿದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಪ್ರೊಟೆಕ್ಷನ್ ಗ್ರೂಪ್ ಅಂತ ಹೇಳಿದ್ದು SPG, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತಕ್ಕಂಥದ್ದು ಭಾರತದ ಪ್ರಧಾನಮಂತ್ರಿಯವನ್ನ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಉಳಿದಂತೆ CRPF ಅಂತ ಹೇಳಿದ್ರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇವೆಲ್ಲ ಕೇಳ್ತಾರೆ, ಅಬ್ರಿವೇಷನ್ ಸಹ ಕೇಳ್ತಾ ಹೋಗ್ತಾರೆ. ಆನ್ಸರ್ ಆಪ್ಷನ್ C ಆಗಿರುತ್ತೆ. ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷೆ ಯಾರು? ಸುಷ್ಮಾ ಸ್ವರಾಜ್, ಇಂದಿರಾ ಗಾಂಧಿ, ದ್ರೌಪದಿ ಮುರ್ಮು, ಪ್ರತಿಭಾ ದೇವ್ ಸಿಂಗ್ ಪಾಟೀಲ್ ಕೊಟ್ಟಿದ್ದಾರೆ. ಭಾರತದ ಮೊದಲ ಮಹಿಳಾ ರಾಷ್ಟ್ರದ ಅಧ್ಯಕ್ಷೆ ಯಾರು? ಪ್ರತಿಭಾ ಪಾಟೀಲ್. ಸೊ ಆನ್ಸರ್ ಆಪ್ಷನ್ D. ಮಾವಿನ ತುಂತುರು ಮಳೆಯಾಗಿದ್ದು ಡ್ಯಾಶ್ನಲ್ಲಿ ಸಂಭವಿಸುತ್ತದೆ. ಮಾರ್ಚ್ನಿಂದ ಮೇ, ಡಿಸೆಂಬರ್ನಿಂದ ಜನವರಿ, ಆಗಸ್ಟ್, ಅಕ್ಟೋಬರ್ನಿಂದ ನವೆಂಬರ್. ಮ್ಯಾಂಗೋ ಶವರ್. ಸೊ ಆನ್ಸರ್ ಆಪ್ಷನ್ ಎ ಮಾರ್ಚ್ನಿಂದ ಮೇ. ಕೋವಾರಂಟೋದ ಮುಖ್ಯ ಗುರಿ ಡ್ಯಾಶ್ ತಡೆಗಟ್ಟುವಿಕೆ, ಅಕ್ರಮ ವಲಸೆ, ಸಾರ್ವಜನಿಕ ಆಸ್ತಿ ಅತಿಕ್ರಮಣ, ಸಾರ್ವಜನಿಕ ಹಣಕಾಸು ದುರುಪಯೋಗ, ಸಾರ್ವಜನಿಕ ಕಚೇರಿಯ ಅಕ್ರಮ ಬಳಸುವಿಕೆ. ಸೊ ಕೋವಾರಂಟಿಂದ ನೋಡ್ತಾ ಹೋದಾಗ ಸ್ನೇಹಿತರೆ ರಿಟ್ ಆಜ್ಞೆಗಳನ್ನು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸರಿಯಾದಂಥ ಒಂದು ಉತ್ತರ ಸಾರ್ವಜನಿಕ ಕಚೇರಿಯ ಅಕ್ರಮ ಬಳಸುವಿಕೆ. ಆನ್ಸರ್ ಆಪ್ಷನ್ D ಆಗಿರುತ್ತೆ. ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಸೇರಿಸಿದ ತಿದ್ದುಪಡಿ ಡ್ಯಾಶ್ ಆಗಿದೆ ಅಂತ ಕೇಳಿದರೆ 23, 78, ಮೊದಲನೇ ತಿದ್ದುಪಡಿ, 42ನೇ ತಿದ್ದುಪಡಿ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಇದು ಕ್ವೆಶನ್ ರಿಪೀಟ್ ಆಗಿದೆ ಸ್ನೇಹಿತರೆ. ನೋಡಿ, ಫಸ್ಟ್ ಕೇಳಿದರು ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ರಲ್ವಾ. ಸೊ 42ನೇ ತಿದ್ದುಪಡಿ ಅಲ್ಲಿ ಕೊಟ್ಟಿದ್ರು. ರಾಜ್ಯ ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದಾಗ ಸುಗ್ರೀವಾಜ್ಞೆಯನ್ನು ಯಾರ ಮೂಲಕ ಹೊರಡಿಸಲಾಗುತ್ತದೆ? ರಾಜ್ಯದ ಮುಖ್ಯಮಂತ್ರಿಯವರು, ರಾಜ್ಯದ ರಾಜ್ಯಪಾಲರು, ಭಾರತದ ರಾಷ್ಟ್ರಪತಿ, ಕಾನೂನು ಮಂತ್ರಿ ಅಂತ ಕೊಟ್ಟಿದ್ದಾರೆ. ರಾಜ್ಯ ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಸುಗ್ರೀವಾಜ್ಞೆಯನ್ನು ಯಾರ ಮೂಲಕ ಹೊರಡಿಸಲಾಗುತ್ತದೆ? ಸೊ ಇಲ್ಲಿ ನೋಡ್ತಾ ಹೋದಾಗೆ ರಾಜ್ಯದ ರಾಜ್ಯಪಾಲರು. ಸೊ ರಾಷ್ಟ್ರಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ರಾಷ್ಟ್ರಪತಿಗಳಾಗಿರ್ತಾರೆ. ಸೊ ರಾಜ್ಯಕ್ಕೆ ಬಂದಾಗ ರಾಜ್ಯದ ರಾಜ್ಯಪಾಲರುಗಳಾಗಿರ್ತಾರೆ. ಕೆಳಗಿನ ಯಾವ ಪುಸ್ತಕವನ್ನು A.N. ಮೂರ್ತಿರವರು ಬರೆದಿದ್ದಾರೆ? ತುಘಲಕ್ ದೇವರು, ಮಂದ್ರ, ಮರಳಿ ಮಂಡಿಗೆ ಕೊಟ್ಟಿದ್ದಾರೆ. ಸೊ A.N. ಮೂರ್ತಿರವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಯಾವುದಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿ ಆಪ್ಷನ್ B ದೇವರು ಆಗಿರುತ್ತೆ. ನೆಕ್ಸ್ಟ್, ಒಬ್ಬ ಪೊಲೀಸ್ ಅಧಿಕಾರಿಯು ಅವನ ಅಥವಾ ಅವಳ ಭುಜದ ಪಟ್ಟಿಯ ಮೇಲೆ ಒಂದು ನಕ್ಷತ್ರ ಅಥವಾ ಸ್ಟಾರನ್ನು ಹೊಂದಿದ್ದರೆ ಆ ಅಧಿಕಾರಿಯು ಸಹಾಯಕ ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಸರಿಯಾದಂಥ ಒಂದು ಉತ್ತರ ಸಹಾಯಕ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಆಪ್ಷನ್ A ಆಗಿರುತ್ತೆ. ಕರ್ನಾಟಕ ಪೊಲೀಸ್ನಲ್ಲಿ CAR ಸೂಚಿಸುತ್ತದೆ. ಅಂದರೆ CAR ಅಂದರೆ ಏನಂತ ಕೇಳಿದರೆ CAR ಅಂದರೆ ಏನು? ಸೆಂಟ್ರಲ್ ಆರ್ಮ್ಸ್ ಟ್ರ್ಯಾಂಕ್ಸ್, ಓಕೆ, ಸಿಟಿ ಆರ್ಮ್ಸ್ ರಿಸರ್ವ್, ಕಮಿಷನರ್ ಅಸಲ್ಟ್ ಟ್ರ್ಯಾಂಕ್ಸ್ ಆ್ಯಂಡ್ ಕ್ಯಾನನ್ ಅಸಲ್ಟ್ ರಿಸರ್ವ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿಯಾದಂಥ ಒಂದು ಉತ್ತರ ನೋಡ್ತಾ ಹೋದಾಗ CAR ಮೀನ್ಸ್ ಸಿಟಿ ಆರ್ಮ್ಡ್ ರಿಸರ್ವ್ ಅಂತಕ್ಕಂಥದ್ದು ಬರುತ್ತೆ. CAR ಆನ್ಸರ್ ಆಪ್ಷನ್ B. ನೆಕ್ಸ್ಟ್, ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಡ್ಯಾಶ್ಗಾಗಿ ಸ್ಥಾಪಿಸಲಾದ ವಿಶೇಷ ಭಾಗವಾಗಿದೆ. ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಅಂತಕ್ಕಂಥದ್ದು ಏನಕ್ಕೋಸ್ಕರ ಸ್ಥಾಪಿಸಲಾದಂಥ ಒಂದು ವಿಶೇಷ ಪಡೆ ಆಗಿದೆ? ಸೊ ಇದು ಬಂದು ದಂಗೆ ಗಲಭೆಗಳನ್ನು ನಿಭಾಯಿಸಲು. ಆನ್ಸರ್ ಆಪ್ಷನ್ D.
ನೆಕ್ಸ್ಟು ಶಾಸಕಾಂಗ ಸಂಸ್ಥೆಯಲ್ಲಿ ಪರಿಗಣನೆಗೆ ಒಳಗಾಗುವ ಪ್ರಸ್ತಾವಿತ ಕಾನೂನನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಶಾಸಕಾಂಗ ಸಂಸ್ಥೆಯಲ್ಲಿ ಪರಿಗಣನೆಗೆ ಒಳಗಾಗುವ ಪ್ರಸ್ತಾವಿತ ಕಾನೂನನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಬಿಲ್ ಅಥವಾ ಕರಡು ಮಸೂದೆ, ಕಾಯಿದೆ, ಸುಗ್ರೀವಾಜ್ಞೆ, ಸೂಚನೆ. ಆನ್ಸರ್ ಆಪ್ಷನ್ 1 ಬಿಲ್ ಅಥವಾ ಕರಡು ಮಸೂದೆ. ಮನ್ನಿ ಕರಾವಳಿ ಕರ್ನಾಟಕದ ಜನಪ್ರಿಯ ಆಹಾರ ತಯಾರಿಕೆಯು ಡ್ಯಾಶ್ನ ಒಂದು ವಿಧವಾಗಿದೆ. ಸೊ ಮನ್ನಿ ಅಂತಕ್ಕಂಥದ್ದು ರೊಟ್ಟಿನ, ಸಿಹಿ ತಿಂಡಿನ, ರಸಂನ ಅಥವಾ ದೋಸೆನ ಅಂತ ಕೇಳಿದರೆ ಸೊ ಮನ್ನಿ ಮೀನ್ಸ್ ಅದೊಂದು ಸಿಹಿ ಖಾದ್ಯ, ಸಿಹಿ ತಿಂಡಿಯಾಗಿರುತ್ತೆ. ರಾಜು ಅವನ ಕಚೇರಿಯಿಂದ 5 ಕಿಲೋಮೀಟರ್ ಉತ್ತರಕ್ಕೆ ನಡೆಯುತ್ತಾನೆ. ಸೊ ಫಸ್ಟ್ ನೀವು ನೋಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಇಲ್ಲಿ ನೋಡಿದಾಗ ಇದು ಪೂರ್ವ ಬರುತ್ತೆ, ಇದು ಪಶ್ಚಿಮ ಬರುತ್ತೆ, ಇದು ಉತ್ತರ, ಇದು ದಕ್ಷಿಣ ಆಗಿದೆ. ಸೊ ರಾಜು ಅವನ ಕಚೇರಿಯಿಂದ ಎಲ್ಲೋ ಒಂದು ಕಚೇರಿ ಇದೆ ಅಂತ ಅಂದ್ಕೊಳ್ಳೋಣ. 5 ಕಿಲೋಮೀಟರ್ ಉತ್ತರಕ್ಕೆ ಹೋಗ್ತಾನೆ. ಉತ್ತರ ಅಂದರೆ ಇದಾಯಿತು 5 ಕಿಲೋಮೀಟರ್. ಅದಾದ ನಂತರ ಅವನ ಪೂರ್ವಕ್ಕೆ, ಪೂರ್ವ ಅಂದರೆ ಈ ಕಡೆ ಬರುತ್ತೆ, ಪೂರ್ವಕ್ಕೆ 6 ಕಿಲೋಮೀಟರ್ ಹೋಗ್ತಕ್ಕಂಥದ್ದಾಗಿದೆ, 6 ಕಿಲೋಮೀಟ್ರು. ನಂತರ ಉತ್ತರಕ್ಕೆ ತಿರುಗಿ 4, ನಂತರ ಉತ್ತರಕ್ಕೆ 4 ಕಿಲೋಮೀಟರ್ ಹೋಗ್ತಾನೆ. ಸೊ ಅದಾದ ನಂತರ ಅಂತಿಮವಾಗಿ ಪಶ್ಚಿಮ ಮೀನ್ಸ್ ಈ ಕಡೆ ಬರ್ತದೆ, ಪಶ್ಚಿಮ 6 ಕಿಲೋಮೀಟ್ರು. ಸೊ ಏನು ಹೋಗಿದ್ದೆ ಅವನು ಪಶ್ಚಿಮಕ್ಕೆ 6 ಕಿಲೋಮೀಟರ್ ವಾಪಸ್ ಬರ್ತಾನೆ. ಸೊ ಈಗ ರಾಜು ಅವನ ಕಚೇರಿಯಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು. ಸೊ ಇಲ್ಲಿಂದ ಇಲ್ಲಿಗೆ 5 ಆಯಿತು, ಇಲ್ಲಿಂದ ಇಲ್ಲಿಗೆ ಇಲ್ಲಿ 4 ಇದೆ ನೋಡಿ, ಇಲ್ಲಿಂದ ಇಲ್ಲಿಗೆ 4 ಸ್ನೇಹಿತರೆ. 5 + 4 9 ಆಯಿತು. ಸೊ ಆನ್ಸರ್ ಆಪ್ಷನ್ ಎ. ಇಬ್ಬರು ಸಹೋದರಿಯರ ವಯಸ್ಸಿನ ವ್ಯತ್ಯಾಸ 3 ವರ್ಷಗಳು ಇದ್ದು ಹಿರಿಯವಳಿಗೆ 15 ವರ್ಷಗಳು ಇದ್ದರೆ ಕಿರಿಯವಳ ವಯಸ್ಸು ಎಷ್ಟು? ಸೊ ನೋಡಿ ಎಷ್ಟು ಈಸಿ ಕ್ವೆಶನ್. ಇಬ್ಬರ ಸಹೋದರ ವಯಸ್ಸಿನ ವ್ಯತ್ಯಾಸ 3 ವರ್ಷ ಅಂತೆ. ಸೊ 3 ವರ್ಷ ಅಂದರೆ ಹಿರಿಯವಳಿಗೆ 15 ವರ್ಷ ಆದರೆ 3 ವರ್ಷ ಕಡಿಮೆ 12 ವರ್ಷ ಅಷ್ಟೇ. ಒಬ್ಬ ಸೈಕಲ್ ಸವಾರ ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ನಂತರ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸ್ತಾನೆ. ಈ ಸಮಗ್ರ ಪ್ರಯಾಣದ ಸರಾಸರಿ ವೇಗವೆಷ್ಟು ಅಂತ ಕೇಳಿದರೆ ಸೊ ಇದು 2 ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಒಂದು ನೋಡಿ ಫಾರ್ಮುಲಾ ಹಾಕೊಂಡು ಮಾಡ್ತೀವಿ. ಫಾರ್ಮುಲಾ ಏನು ಬರುತ್ತೆ? 2ab / a + b ಅಂದರೆ ವೇಗ ಬರುತ್ತೆ. ಇಲ್ಲಿ 2 ಇಂಟು ವೇಗ ಎಷ್ಟಿದೆ? ಇಲ್ಲಿ 20 ಇದೆ, ಇಂಟು ಇನ್ನೊಂದು ವೇಗ ಎಷ್ಟಿದೆ? 10 ಇದೆ, ಡಿವೈಡೆಡ್ ಬೈ 20 + 10 30. ಓಕೆ. ಸೊ ಇಲ್ಲಿ ಏನಾಯಿತು? 1 0 ಕ್ಯಾನ್ಸಲ್ ಅಥವಾ ಡೈರೆಕ್ಟಾಗಿ ತೊಗೊಳ್ತೀವಿ ಅಂತಂದರೆ ನೋಡಿ 1 ಕ್ಯಾನ್ಸಲ್ 0 ಕ್ಯಾನ್ಸಲ್ ಆಯಿತು. 2 4 40/3 ನೀವು ಡಿವೈಡ್ ಮಾಡ್ತಾ ಹೋದರೆ 3 1 3 ಆಯಿತಾ, ಅಥವಾ 3 10 30 ಬೇಡ, 3 1 3 ಆಯಿತು, 3 3 9 ಆಯಿತು. ಹಾಗೆ ನೀವು ತೊಗೊಳ್ತಾ ಹೋದರೆ 13.33 ಬರುತ್ತೆ. ಇಲ್ಲ ಡೈರೆಕ್ಟ್ ಅವ್ನು ಮಾಡ್ತೀವಿ ಅಂತಂದರೆ ನೋಡಿ 20 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸ್ತಾನೆ. 1 ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ತೊಗೊಂಡ್ರೆ ಎಷ್ಟು ಗಂಟೆ ಆಯಿತು? 2 ಗಂಟೆ ಆಯಿತು, 2 ಅವರ್ ಆಯಿತಾ. ಸೊ ನೆಕ್ಸ್ಟ್ ಏನಾಗಿದೆ? 10 ಕಿಲೋಮೀಟರ್ ವೇಗದಲ್ಲಿ 1 ಅವರ್ಗೆ 10 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಚಲಿಸ್ತಾನೆ ಅಂದರೆ 4 ಗಂಟೆ ಬೇಕು. ಅರ್ಥ ಆಯಿತಾ? ಸೊ ಟೋಟಲಾಗಿ ಎಷ್ಟಿದೆ? ಟೋಟಲಾಗಿ 80 ಕಿಲೋಮೀಟ್ರ್ ನಾನು 4 2 6 ಗಂಟೆ ಡಿವೈಡ್ ಮಾಡ್ತಾ ಹೋಗಿ. 80 ಕಿಲೋಮೀಟ್ರನ್ನ 6 ಗಂಟೆಲಿ ಅವನು ಹೋಗ್ತಾನೆ ಅಂತ ಅಂದರೆ ಸೊ 1 ಗಂಟೆಗೆ ಎಷ್ಟಾಯಿತು ನೋಡಿ. ನೀವು ಡೈರೆಕ್ಟ್ ತೊಗೊಂಡ್ರೆ 6 1 6 2 ಆಯಿತು, 6 3 18 2 ಉಳಿತು. ಸೊ ಸೇಮ್ ಅದೇ ರೀತಿ ಬರ್ತಾ ಹೋಗುತ್ತೆ 13.33. ಆನ್ಸರ್ ಆಪ್ಷನ್ ಸಿ. 2 ರೀತಿಯಲ್ಲೂ ಮಾಡಬಹುದು. ಕೆಳಗಿನಲ್ಲಿ ಯಾವುದು ಇಂಟರ್ನೆಟ್ ಬ್ರೌಸರ್ ಅಲ್ಲ ಅಂತ ಕೇಳಿದರೆ ಇಂಟರ್ನೆಟ್ ಬ್ರೌಸರ್ ಅಲ್ಲ. ಗೂಗಲ್ಲು, ಕ್ರೋಮು ಬರುತ್ತೆ ಸ್ನೇಹಿತರೆ. ಮೈಕ್ರೋಸಾಫ್ಟ್ ಎಡ್ಜ್ ಆ್ಯಂಡ್ ಮೊಜಿಲಾ ಫೈರ್ಫಾಕ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಂಟರ್ನೆಟ್ ಬ್ರೌಸರ್ ಅಂತ ತೊಗೊಳ್ತಾ ಹೋದಾಗ ಸ್ನೇಹಿತರೆ ಇಲ್ಲಿ ಮೊಜಿಲಾ ಫೈರ್ಫಾಕ್ಸ್ ಬಂದು ಇಂಟರ್ನೆಟ್ ಬ್ರೌಸರ್ ಅಂದರೆ ನಾವು ಸರ್ಚ್ ಮಾಡ್ತಕ್ಕಂಥದ್ದು. ಮೈಕ್ರೋಸಾಫ್ಟ್ ಎಡ್ಜು ಸಹ ಇಂಟರ್ನೆಟ್ ಬ್ರೌಸರ್ ಬರುತ್ತೆ, ಕ್ರೋಮ್ ಬರುತ್ತೆ. ಬಟ್ ಗೂಗಲ್ ಅಂತಕ್ಕಂಥದ್ದು ಇಂಟರ್ನೆಟ್ ಬ್ರೌಸರ್ಗೆ ಬರ್ತಕ್ಕಂಥದ್ದು ಅಲ್ಲ. ಸೊ ಇದೊಂದು ವೆಬ್ ಬ್ರೌಸರ್ ಆಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಇಲ್ಲಿ ಆಪ್ಷನ್ ಡಿ ಆಗಿರುತ್ತೆ. ಒಬ್ಬ ಸಹೋದ್ಯೋಗಿಯು ಅವನ ಅಥವಾ ಅವಳ ಕೆಲಸದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ವೈಯಕ್ತಿಕ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದ್ದಾರೆ. ಒಬ್ಬ ಸಹೋದ್ಯೋಗಿಯು ಅವನ ಅಥವಾ ಅವಳ ಕೆಲಸದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ವೈಯಕ್ತಿಕ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದ್ದಾರೆ ಎಂದು ನಿಮಗೆ ತಿಳಿದಿದೆ. ಆ ಪರಿಸ್ಥಿತಿಯನ್ನು ನಿಭಾಯಿಸಲು ಅತ್ಯಂತ ನೈತಿಕ ಮಾರ್ಗ ಯಾವುದು ಅಂತ ಕೇಳಿದರೆ ಸೊ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ನೋಡಿ. ಸಹೋದ್ಯೋಗಿಯನ್ನು ಮೀರಿಸಲು
ಈ ಪರಿಸ್ಥಿತಿಯನ್ನು ನಿಮ್ಮ ಅನುಕೂಲಕ್ಕೆ ಬಳಸ್ಕೊಳ್ತಕ್ಕಂಥದ್ದು. ಸೊ ತಪ್ಪಾಗುತ್ತೆ ಸ್ನೇಹಿತರೆ, ನಮ್ಮ ಅನುಕೂಲ ಅಂತ ಹೇಳಿದಾಗ. ಬೆಂಬಲವನ್ನು ನೀಡಿ ಮತ್ತು ವೃತ್ತಿಪರ ಸಹಾಯವನ್ನು ಪಡೆಯಲು ಸಹೋದ್ಯೋಗಿನ ಪ್ರೋತ್ಸಾಹಿಸ್ತಕ್ಕಂಥದ್ದು. ಓಕೆ, ಸಮಸ್ಯೆಯನ್ನು ನಿರ್ಲಕ್ಷಿಸಿ ಮತ್ತು ಸಹೋದ್ಯೋಗಿ ತನ್ನ ಸ್ವಂತವಾಗಿ ವಿವರಿಸಲು ಅವಕಾಶ ಮಾಡಿಕೊಡ್ತಕ್ಕಂಥ ತಪ್ಪಾಗುತ್ತೆ. ಇತರ ಸಹೋದ್ಯೋಗಿಗಳೊಂದಿಗೆ ಸಹೋದ್ಯೋಗಿ ವೈಯಕ್ತಿಕ ಸಮಸ್ಯೆಗಳ ಬಗ್ಗೆ ಗೊಡ್ಡು ಹರಟೆ ಹೊಡೋದು ತಪ್ಪಾಗುತ್ತೆ ಅಲ್ವಾ. ಸೊ ಆನ್ಸರ್ ಆಪ್ಷನ್ ಬಿ, ಬೆಂಬಲವನ್ನು ನೀಡಿ ಮತ್ತು ವೃತ್ತಿಪರ ಸಹಾಯವನ್ನು ಪಡೆಯಲು ಸಹೋದ್ಯೋಗಿಯನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು. ಅದೊಂದು ನೈತಿಕತೆ ಆಗಿರುತ್ತೆ, ಮಾರಲ್ಲು. ನೆಕ್ಸ್ಟ್, ಒಬ್ಬ ಸಹೋದ್ಯೋಗಿಯು ಸಂಸ್ಥೆಗೆ ಹಾನಿಯುಂಟು ಮಾಡುವ ಅನೈತಿಕ ನಡವಳಿಕೆಯಲ್ಲಿ ತೊಡಗಿರುವುದನ್ನು ನೀವು ಕಂಡುಕೊಳ್ಳುತ್ತೀರಿ. ನೀವು ಏನು ಮಾಡ್ತೀರಿ? ಸೊ ಅಂದರೆ ಬೇರೆಯವರಿಂದ ಒಂದು ಸಂಸ್ಥೆಗೆ ತಪ್ಪಾಗ್ತಿದೆ, ಅನೈತಿಕ ನಡವಳಿಕೆ ತೋರ್ಪಡ್ತಾ ಇದೆ. ಸೊ ಏನು ಮಾಡೋದು? ಸಹೋದ್ಯೋಗಿಯಂತೆ ಒಂದಿಗೆ ಮಾತನಾಡುವುದನ್ನು ತಪ್ಪಿಸಿ ಮತ್ತು ಅವನ ವ್ಯವಹಾರದಿಂದ ದೂರವಿರುವುದು. ಅವನ ವ್ಯವಹಾರದಿಂದ ನಾವೇ ದೂರ ಇರ್ತಕ್ಕಂಥದ್ದ. ಅಥವಾ ಕೆಲಸ ಸ್ಥಳದಲ್ಲಿ ಉದ್ವಿಗ್ನತೆಯ ಉಂಟು ಮಾಡುವುದನ್ನು ತಪ್ಪಿಸಲು ಮೌನವಾಗಿರುವುದು. ಸಂಸ್ಥೆಯೊಳಗಿನ ಉನ್ನತ ಅಧಿಕಾರಕ್ಕೆ ವರ್ತನೆಯನ್ನು ವರದಿ ಮಾಡುವುದು. ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಅನೈತಿಕ ನಡವಳಿಕೆಯಲ್ಲಿ ಸಹೋದ್ಯೋಗಿಯನ್ನು ಸೇರಿಕೊಳ್ಳುವುದು ತಪ್ಪಾಗುತ್ತೆ ಸ್ನೇಹಿತರೆ. ಹೌದಾ? ಸೊ ಇದು ತಪ್ಪಾಗುತ್ತೆ. ತಪ್ಪಿಸಿ ಅವನ ದೂರವಿರ್ತಕ್ಕಂಥದ್ದು ಎಸ್, ಅದು ಆಗುತ್ತೆ. ಆ್ಯಂಡ್ ನೆಕ್ಸ್ಟು, ಕೆಲಸ ಸ್ಥಳದಲ್ಲಿ ಮೌನವಾಗಿರ್ತಕ್ಕಂಥ ತಪ್ಪಾಗುತ್ತೆ. ಯಾಕಂದರೆ ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ನಾವೇ ಪ್ರೋತ್ಸಾಹವನ್ನು ಕೊಟ್ಟಂಗಾಗುತ್ತೆ ಸುಮ್ಮನೆ ಇದ್ರೂ ಸಹ. ಎಸ್ ನಾವು ನೋಡ್ತಾ ಹೋದಾಗ ಆನ್ಸರ್ ಸಿ, ಸಂಸ್ಥೆಯೊಂದಿಗಿನ ಉನ್ನತ ಅಧಿಕಾರಕ್ಕೆ ವರ್ತನೆಯನ್ನು ವರದಿಯನ್ನು ಮಾಡ್ತಕ್ಕಂಥದ್ದು ಸರಿಯಾಗಿದೆ. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆ 2023ರಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಸಾಧಿಸಿದ ಭಾರತೀಯ ಕ್ರೀಡಾಪಟು ಯಾರು? PV ಸಿಂಧು, ನೀರಜ್ ಚೋಪ್ರಾ, ಪಾರುಲ್ ಚೌಧರಿ, ಹಿಮಾ ದಾಸ್. ಇದು 2023ರ ಒಂದು ಕರೆಂಟ್ ಅಫೇರ್ಸ್ ಆಗಿತ್ತು ಸ್ನೇಹಿತರೆ. ಸೊ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಬಿ, ನೀರಜ್ ಚೋಪ್ರಾ. ಇದು ಅಷ್ಟೇ 2023ರಲ್ಲಿ ಭಾರತ ಈಗಿನ ಯಾವುದರ ಅಧ್ಯಕ್ಷ ಸ್ಥಾನವನ್ನು ಹೊಂದಿತು ಅಂತ ಕೇಳಿದರೆ, ಸೊ 2023ರ ಕರೆಂಟ್ ಅಫೇರ್ಸು G20 ಶೃಂಗಸಭೆ ಆಗಿರುತ್ತೆ. ಎಸ್ ಡ್ಯಾಶ್ ಒಳಗೊಂಡಿರುವ ಚುನಾವಣಾ ಸಂಬಂಧದ ಸಭೆಯಿಂದ ಭಾರತದ ರಾಷ್ಟ್ರಪತಿಯ ಆಯ್ಕೆಯನ್ನು ಮಾಡಲಾಗುತ್ತೆ. ಅಂದರೆ ರಾಷ್ಟ್ರಪತಿ ಆಯ್ಕೆಯನ್ನು ಯಾವ ರೀತಿ ಮಾಡ್ತಕ್ಕಂಥದ್ದು? ಲೋಕಸಭೆ, ರಾಜ್ಯಸಭೆ ಮತ್ತು ರಾಜ್ಯದ ರಾಜ್ಯಪಾಲರು ತೊಗೊಂಡಿದ್ದಾರೆ. ಸೊ ರಾಜ್ಯದ ರಾಜ್ಯಪಾಲರು ಬರ್ತಾರೆ ಅದಕ್ಕೆ. ಸೊ ನೋಡ್ತಾ ಹೋದಾಗ ಸ್ನೇಹಿತರೆ, ಲೋಕಸಭೆ, ರಾಜ್ಯಸಭೆ ಮತ್ತು ರಾಜ್ಯ ಶಾಸಕಾಂಗ ಸಭೆಯ ಚುನಾಯಿತ ಸದಸ್ಯರು. ಆನ್ಸರ್ ಆಪ್ಷನ್ ಸಿ. ಡ್ಯಾಶ್ ಮೂಲಕ ಬಡತನವನ್ನು ನಿರ್ಮೂಲನೆ ಮಾಡಬಹುದು? ಉದ್ಯೋಗ ಸೃಷ್ಟಿ, ಕೌಶಲ್ಯಾಭಿವೃದ್ಧಿ, ಉತ್ತಮ ಶಿಕ್ಷಣ. ಸೊ ಎಲ್ಲನೂ ಸಹ ತೊಗೊಳ್ತೀವಿ ಸ್ನೇಹಿತರೆ. ಆಪ್ಷನ್ ಡಿ ಇವುಗಳು ಎಲ್ಲವೂ ಅಂತ ಹೇಳಿದಾಗ ಎಲ್ಲ ಸಹ ಉತ್ತಮನೇ ಆಗಿರ್ತಕ್ಕಂಥದ್ದು. ಎಸ್ ತಣ್ಣನೆಯ ರಾತ್ರಿಯಲ್ಲಿ ಹೊರಗೆ ಉಳಿದಿರುವ ಲೋಹದ ವಸ್ತುವು ಅದೇ ಪರಿಸ್ಥಿತಿಗಳಲ್ಲಿ ಮರದ ವಸ್ತುವಿಗಿಂತ ಹೆಚ್ಚು ತಂಪಾಗಿರುತ್ತದೆ ಎಂದು ನೀವು ಗಮನಿಸುತ್ತೀರಿ. ಈ ವಿದ್ಯುನ್ಮಾನವನ್ನು ಯಾವ ವೈಜ್ಞಾನಿಕ ಪರಿಕಲ್ಪನೆಯು ವಿವರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಎಸ್ ನಿರೋಧನ, ವಿಸ್ತರಣೆ, ವಿಕಿರಣ ಮತ್ತು ಸಂವಹನ. ಎಸ್ ನೋಡಿ ಇಲ್ಲಿ ಸ್ನೇಹಿತರೆ, ಇಲ್ಲ ನೋಡ್ತಾ ಹೋಗ್ತೀವಿ ಯಾವುದಂತ ಹೇಳಿ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಸೊ ಉಷ್ಣವಹನ ಅಂತ ಹೇಳ್ತೀವಿ. ಸಂವಹನಕ್ಕಿಂತ ಉಷ್ಣವಹನ ಕಂಡಕ್ಷನ್ ಅಂತ ಬರುತ್ತೆ. ಆನ್ಸರ್ ಆಪ್ಷನ್ ಡಿ ಉಷ್ಣವಹನ ಆಗಿರುತ್ತೆ. ಸೊ ಇದೊಂದು ಲೋಹಗಳಕ್ಕಿಂತ ಹೆಚ್ಚಾಗಿ ಒಂದೊಂದು ಘನ ವಸ್ತುಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ. ದಪ್ಪವಾದ ಮೇಣದ ಲೇಪನದೊಂದಿಗೆ ಎಲೆಗಳನ್ನು ಹೊಂದಿರುವ ಸಸ್ಯವನ್ನು ನೀವು ಗಮನಿಸುತ್ತಿದ್ದೀರಿ. ಈ ರೂಪಾಂತರದ ಸಂಭಾವ್ಯ ಕಾರ್ಯವೇನಂತ ಕೊಟ್ಟಿದ್ದಾರೆ. ಎಸ್ ಈ ಒಂದು ದಪ್ಪನಾದ ಮೇಣದ ಲೇಪನದೊಂದಿಗೆ ಎಲೆಗಳನ್ನು ಹೊಂದಿರತಕ್ಕಂಥ ಸಸ್ಯ ಇರುತ್ತೆ. ಸೊ ಅದರ ಒಂದು ಕೆಲಸ ಏನು? ಸೊ ನೀರಿನ ಒಂದು ಕೆಲಸ ಏನಂತ ಹೇಳಿದಾಗ ಸ್ನೇಹಿತರಲ್ಲಿ ಬಾಷ್ಪ ವಿಸರ್ಜನೆ ಮೂಲಕ ನೀರಿನ ನಷ್ಟವನ್ನು ತಡೆಗಟ್ಟತಕ್ಕಂಥದ್ದಾಗಿರುತ್ತೆ. ಆಪ್ಷನ್ ಬಿ ಆಗಿರುತ್ತೆ. ಇದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಮೇಯ್ನಾಗಿ ಈ ಒಂದು ಮರಳುಗಾಡು ಪ್ರದೇಶಗಳು ಕಂಡು ಬರ್ತಕ್ಕಂಥದ್ದು. ಎಸ್ ರೇಷ್ಮೆ ಹುಳು ಪ್ರಧಾನವಾಗಿ ಯಾವ ಸಸ್ಯದ ಎಲೆಗಳನ್ನು ತಿನ್ನುತ್ತದೆ? ಬಿದಿರು, ಚಹಾ, ಹತ್ತಿ, ಮಲ್ಬೆರಿ, ಹಿಪ್ಪುನೇರಳೆ. ಎಸ್ ಅಂತ ಕ್ವೆಶನು. ಆನ್ಸರ್ ಆಪ್ಷನ್ ಡಿ ಮಲ್ಬೆರಿ ಅಥವಾ ಹಿಪ್ಪುನೇರಳೆ. ಎಸ್ ನಿಮ್ಮ ರೆಫ್ರಿಜರೇಟರ್ನಲ್ಲಿ ಹಾಲು ಹುಳಿಯಾಗಿರುವುದನ್ನು ನೀವು ಗಮನಿಸಬಹುದು. ಈ ಬದಲಾವಣೆ ಹೆಚ್ಚಾಗಿ ಕಾರಣವೇನು? ಬದಲಾವಣೆಗೆ ಹೆಚ್ಚಾಗಿ ಕಾರಣವೇನು? ಬ್ಯಾಕ್ಟೀರಿಯಾದ ಉಪಸ್ಥಿತಿ, ಕಡಿಮೆ ತಾಪಮಾನ, ಹೆಚ್ಚಿನ ಆರ್ದ್ರತೆ, ಬೆಳಕಿಗೆ ಒಡ್ಡಿಕೊಳ್ಳುವುದು. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಬ್ಯಾಕ್ಟೀರಿಯಾದ ಉಪಸ್ಥಿತಿ. ಸೊ ಲ್ಯಾಕ್ಟೋಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಹಾಲಿನಲ್ಲಿ ಇರ್ತಕ್ಕಂಥದ್ದು. ಸೊ ಲ್ಯಾಕ್ಟೋಬ್ಯಾಕ್ಟೀರಿಯಾ. ಸೊ ಬ್ಯಾಕ್ಟೀರಿಯಾದ ಒಂದು ಉಪಸ್ಥಿತಿ. ಸಂರಚನೆಗಾಗಿ ಯಾವ ಪ್ರಾಣಿಯು ಹೆಚ್ಚಿನ ಆವರ್ತನದ ಧ್ವನಿ ತರಂಗವನ್ನು ಹೊರಸೂಸುತ್ತದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಇಲ್ಲ ನೋಡ್ತಾ ಹೋದಾಗ ಆನೆ, ಬಾವಲಿ, ಇಲಿ, ಕ್ಯಾಂಗ್ರೂ. ಸೊ ಹೆಚ್ಚಿನ ಒಂದು ಆವರ್ತನದ
ಧ್ವನಿ ತರಂಗವನ್ನು ಹೊಂದಿರತಕ್ಕಂಥದ್ದು ಬಾವಲಿ. ಆನ್ಸರ್ ಆಪ್ಷನ್ ಬಿ ಬಾವಲಿ ಆಗುತ್ತೆ. ಅದು ನೈಟ್ ಎಲ್ಲ ಎಚ್ಚರಿಕೆ ಆಗಿರುತ್ತೆ, ಆಗ್ಲೊತ್ತು ಮಲ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಯಾವ ವಿಟಮಿನ್ ಉತ್ಪತ್ತಿಯಾಗುತ್ತದೆ? ವಿಟಮಿನ್ ಎ, ವಿಟಮಿನ್ B12, ವಿಟಮಿನ್ ಸಿ, ವಿಟಮಿನ್ ಡಿ ಕೊಟ್ಟಿದ್ದಾರೆ. ಸೊ ವಿಟಮಿನ್ ಡಿ ಬಂದು ಸೂರ್ಯನ ಒಂದು ಬೆಳಕಿಗೆ ಸಿಗ್ತಕ್ಕಂಥದ್ದು. ಸ್ನೇಹಿತರೆ ನೋಡ್ತಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಸೈನ್ಸ್ ಕ್ವಶನ್ಸ್ಗಳು ನಿಮಗೆ 6 to 10th ಏನಿದೆಯೋ ಸೈನ್ಸು, ಸೊ ನೀಟಾಗಿ ಒಂದು ಪಾಯಿಂಟ್ಸು ಮಿಸ್ ಮಾಡಿದಂಗೆ ನೀಟಾಗಿ ನೋಡ್ಕೊಬಿಟ್ರೆ ಎಲ್ಲ ಅದರಲ್ಲೇ ಕೊಟ್ಟಿದ್ದಾರೆ NCERT ಬುಕ್ಸ್ಗಳು. ಸೊ ಅದೇ ಬೆಸ್ಟು. ಮಾನವ ದೇಹದ ಮೂಗಿನ ಕೂದಲಿನ ಕಾರ್ಯ ಏನು? ಸೊ ಮನುಷ್ಯನ ಮೂಗಿನಲ್ಲಿರ್ತಕ್ಕಂಥ ಕೂದಲಿನ ಕೆಲಸ ಏನು? ಉಸಿರಾಟದ ವೇಗವನ್ನು ನಿಯಂತ್ರಿಸ್ತಕ್ಕಂಥದ್ದು, ದೊಡ್ಡ ಕಣಗಳನ್ನು ಶೋಧಿಸ್ತಕ್ಕಂಥದ್ದು, ಮೂಗಿನ ಕುಳಿಯನ್ನು ಬಾಯಿಯ ಕುಹರದಿಂದ ಪ್ರತ್ಯೇಕಿಸ್ತಕ್ಕಂಥದ್ದು, ಇವುಗಳಲ್ಲಿ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದಂಥ ಒಂದು ಉತ್ತರ ದೊಡ್ಡ ಕಣಗಳನ್ನು ಶೋಧಿಸುವುದು. ಅಂದರೆ ಇನ್ನೂ ಹೇಳ್ಬೇಕಂದ್ರೆ ಸ್ನೇಹಿತರೆ, ಮೂಗಿನ ಒಳಗಡೆ ಏನು ಡಸ್ಟ್ ಹೋಗುತ್ತೋ ಸೊ ಡಸ್ಟನ್ನು ತಡಿತಕ್ಕಂಥ ಒಂದು ಕೆಲಸ ಅದು ಮಾಡುತ್ತೆ. ಡ್ಯಾಶ್ ಕಾರಣದಿಂದ ಹೆಚ್ಚಿನ ಎತ್ತರ ಪ್ರದೇಶದಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತದೆ? ಹೆಚ್ಚಿನ ಎತ್ತರ ಪ್ರದೇಶದಲ್ಲಿಗಿಂತ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತದೆ, ಕಾರಣವೇನು? ಹೆಚ್ಚಿದ ಸೂರ್ಯನ ಬೆಳಕು, ಓಝೋನ್ ಪದರದ ಸಾಮೀಪ್ಯ, ಕಡಿಮೆಯಾದ ತಾಪಮಾನ, ಕಡಿಮೆಯಾದ ವಾತಾವರಣದ ಒತ್ತಡ. ಸೊ ಹೆಚ್ಚಿನ ಎತ್ತರ ಪ್ರದೇಶಗಳಲ್ಲಿ ತಾಪಮಾನ ಕಡಿಮೆ ಇರುತ್ತೆ, ಯಾಕೆ? ಸೊ ಬಿಕಾಸ್ ಆನ್ಸರ್ ಆಪ್ಷನ್ ಡಿ ಕಡಿಮೆಯಾದ ವಾತಾವರಣದ ಒತ್ತಡ, ಆಪ್ಷನ್ ಡಿ ಆಗಿರುತ್ತೆ.